ಅಭಿನಯ ಷಣ್ಮುಗ ಗೋವಿಂದರಾಜ್ ಸರ್ ನಮ್ಮ ಜೊತೆ ಆಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನು ಕೊಡ್ತಿದ್ದೆ. ಇನ್ನು ಉಳಿದ ಕಲಾವಿದರೆಲ್ಲ ಒಂದ್ ರೀತಿ ನಮ್ಮ ಸಿನಿಮಾದ ಭಾಗವೇ, ಆದ್ರೆ ಮಿತ್ರ ಸರ್ ಜೊತೆ ಆಗಿದ್ದಾರೆ. ಮಿತ್ರ ಸರ್ ಕೂಲಿಂಗ್ ಗ್ಲಾಸ್ ಹಾಕೋ ಬಂದಿದ್ದಾರೆ, ಅದಕ್ಕೊಂದು ಕಾರಣ ಇದೆ, ಆಮೇಲೆ ಅವರೇ ರಿವೀಲ್ ಮಾಡ್ತಾರೆ. ಸರ್ ಪ್ರೀತಿಯ ಸ್ವಾಗತ ತಮಗೆ. ಅಂಡ್ ನಮ್ಮ ಸಿನಿಮಾದ ಭಾಗವಾಗಿರುವಂತಹ ವೆರಿ ಬ್ಯೂಟಿಫುಲ್ ಟ್ಯಾಲೆಂಟೆಡ್, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಟೆಲಿವಿಷನ್ ನ ಮೋಸ್ಟ್ ಬೇಡಿಕೆಯ ನಟಿ ಸಂಗೀತ ಮೇಡಮ್ ಜೊತೆ ಆಗಿದ್ದಾರೆ. ಪ್ರೀತಿಯ ಸ್ವಾಗತ. ಅಂಡ್ ಹಾಗೂ ನಮ್ಮ ಜೊತೆಗೆ ಪ್ರಿಯಾ ತರುಣ್ ಮೇಡಮ್ ಇದ್ದಾರೆ, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಅಂಡ್ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮರಳಿ ಬಾರದ ದಿನಗಳು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಭಾಗ್ಯಶ್ರೀ ಜೊತೆಯಾಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. #TR7 ಇದು ತುಂಬಾ ಖುಷಿ ಆಗೋದೇನಂತ ಹೇಳಿದ್ರೆ, ಏನ್ ಸಿನಿಮಾ ಅಂತ ನೀವು ಮುಂದೆ ನೋಡಿದ ಮೇಲೆ ನಿಮಗೂ ಅನ್ಸಬಹುದು ತುಂಬಾ ಸ್ವಾರಸ್ಯಕರವಾಗಿದೆ ಅಂತ. ಡಾಕ್ಟರ್ ರಾಜ್ ವೀರ್ ಅವರು ಈ ಸಿನಿಮಾದ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ಈ ಹಿಂದೆ ಮಾರಕಾಸ್ತ್ರ ಅನ್ನುವಂತಹ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡು ಸಿನಿಮಾನ ನಿರ್ಮಾಣ ಮಾಡಿ, ಜೊತೆಗೆ ಆ ಸಿನಿಮಾದಲ್ಲಿ ಒಂದು ವಿಶೇಷ ಕಾನ್ಸೆಪ್ಟ್ ಅನ್ನ ತೋರಿಸಿದ್ರು, ವಿದೇಶ ನೋಡುವ ಮೊದಲು ಸ್ವದೇಶ ನೋಡು ಅಂತ ಹೇಳಿ. ಈ ಸಿನಿಮಾ #TR7 ಬರಿಬೇಕಾದ್ರೆ ನಮ್ಮ ಪರಿಸರಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನು ನೀಡಬೇಕು, ಪರಿಸರ ಸ್ನೇಹಿಯಾಗಿ ಮಾಡಬೇಕು, ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನ ಹೊತ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೊರಟಾರೆ. ಸರ್ ಪ್ರೀತಿಯ ಅಭಿನಂದನೆಗಳನ್ನ ತಮಗೆ ಸಲ್ಲಿಸ್ತಾ ಇದ್ದೇನೆ ಡಾಕ್ಟರ್ ರಾಜ್ ವೀರ್ ಅವರಿಗೆ. ಪರಿಸರ ಮಂಜು ಕವಿ ಅವರ ಜೊತೆ ಆಗ್ತಿದ್ದಾರೆ. ಇನ್ನು ಉಳಿದಂತೆ ಈ ಸಿನಿಮಾದ ಛಾಯಾಗ್ರಹಣದ ಜವಾಬ್ದಾರಿಯನ್ನ ಹೊತ್ಕೊಂಡಿರೋದು ನಮ್ಮ ಜೊತೆ ಆಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜ್ ಕಡೂರು ಹಾಗೂ ನಾಗರಾಜ್ ಮೂರ್ತಿ. ಸಿನಿಮಾದ ತಂಡವನ್ನ ಪರಿಚಯ ಮಾಡಿದ್ದೇನೆ. ಇನ್ನು ಟೈಟಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಿದು ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಸಿನಿಮಾದ ನಿರ್ಮಾಪಕರನ್ನ ನಾನಿಲ್ಲಿ ನೆನೆಸ್ಕೊಳ್ಬೇಕು. ಸಿನಿಮಾ ನಿರ್ಮಾಣ ಒಂದು ಜವಾಬ್ದಾರಿ ಸರ್ ಮೊದಲೇ ಗೊತ್ತಿದೆ. ಇಲ್ಲಿ ನಾನು ಹೇಳಿದೆ ಕರಿಷ್ಮಾ ಕಂಬೈನ್ಸ್ ಹಾಗೆ ಶ್ರಾವ್ಯ ಕಂಬೈನ್ಸ್ ಅಂತ ಮೊದಲ ಹೆಸರನ್ನು ಮಾಡಿದೆ. ಇದರ ಮುಖೇನ ನಮ್ಮ ಶ್ರುತಿ ಜಿ.ಪಿ ಅವರು ನಿರ್ಮಾಪಕಿಯಾಗಿ ಹೊರಹೊಮ್ಮಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಕನ್ನಡ ಚಿತ್ರರಂಗಕ್ಕೆ. ಅವರು ಮೋಸ್ಟ್ಲಿ ಬಿಸ್ನೆಸ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಸಿನಿಮಾ ಒಂದು ಪ್ಯಾಷನ್. ಕೋಮಲ ನಟರಾಜ್ ಅವರ ಜೊತೆಯಾಗಿ ಶ್ರುತಿ ಜಿ.ಪಿ ಅವರು ಕೈ ಜೋಡಿಸಿ ಈ ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾರೆ. ಮೇಡಮ್ಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಕನಸಿತ್ತಂತೆ, ಮಂಜು ಕವಿ ಅವರ ಜೊತೆಯಾಗಿ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ತಮ್ಗೆ. ಸೊ ಮೊದಲನೇದಾಗಿ ಸಿನಿಮಾದ ಟೈಟಲ್ ಏನಂತ ನೋಡೋಣ, ಅದಾದ್ಮೇಲೆ ಸಿನಿಮಾ ಬಗ್ಗೆ ಮಾತುಕತೆ ಮುಂದುವರಿಸೋಣ. ಜೋರಾದ ಚಪ್ಪಾಳೆ ಮುಖೇನ ಬರ್ಮಾಡ್ಕೊಳ್ಳೋಣ. ನಮ್ಮ ಚೇತನ್ ಅಹಿಂಸಾ ಸರ್ ಆನ್ ಸ್ಟೇಜ್ ಪ್ಲೀಸ್. ತರುಣ್ ಅವರು. ಸೊ ಆಕ್ಚುಲಿ ನಾನು ಇವ್ರನ್ನೆಲ್ಲ ಆಮೇಲೆ ಕರೆಯೋಣ ಪ್ಲಾನ್ ಇತ್ತು. ಸೊ ಎಲ್ರೂ ಕರೆಸಿ ಒಂದು ಗ್ರೂಪ್ ಪಿಕ್ಚರ್ ತಗೋಬೇಕಂತೆ. ಸೊ ಫಸ್ಟ್ ಒಂದು ಗ್ರೂಪ್ ಪಿಕ್ಚರ್ ತಗೊಳ್ಳೋಣ ಪ್ಲೀಸ್. ಡಾಕ್ಟರ್ ರಾಜ್ ವೀರ್ ಇವರು ನಾಯಕ ನಟನಾಗಿ ಅಭಿನಯಿಸಿರುವಂತಹ ಸಿನಿಮಾದ ಟೈಟಲ್ ಅನ್ನ ಅಲ್ಟಿಮೇಟ್ ಶಿವ ಸರ್, ನಮ್ಮ ಸ್ಟಂಟ್ ಮಾಸ್ಟರ್ ಆನ್ ಸ್ಟೇಜ್ ಪ್ಲೀಸ್. ಯಾರು ಇದು ಆಟ ಬರೋದು ಹಿಂಗೆ? ನಮ್ಮ ಕಲರಿಸ್ಟ್ ಹಾಗೂ DI ತಂತ್ರಜ್ಞರು ಆನ್ ಸ್ಟೇಜ್. ಸರ್ ಒಂದು ಗ್ರೂಪ್ ಪಿಕ್ಚರ್ ತಗೊಳ್ಳಿ. ಧನ್ಯವಾದಗಳು ಎಲ್ಲ ಟೆಕ್ನಿಷಿಯನ್ಸ್. ದಯಮಾಡಿ ಕುಳಿತುಕೊಳ್ಬೇಕು. ಷಣ್ಮುಗ ಸರ್ ದಯಮಾಡಿ ನಮ್ಮ ಗೆಸ್ಟ್ ನೀವು ಇವತ್ತು ಪ್ಲೀಸ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಷಣ್ಮುಗ ಸರ್ ಪ್ಲೀಸ್ ಬನ್ನಿ. ಮಿತ್ರ ಸರ್ ನೀವು ಬನ್ನಿ. ಜಿ ಸರ್ ಬನ್ನಿ. ವಿನೋದ್ ಗೊಬ್ರಿಲ್ ಅವರು ಲೇಟ್ ಆಗಿ ಬಂದಿದ್ದಾರೆ, ಅವ್ರನ್ನ ಬರಮಾಡ್ಕೊಳ್ತಾ ಇದ್ದೇವೆ. ಓಕೆ ಎಸ್. ಡಾಕ್ಟರ್ ರಾಜ್ ವೀರ್ #TR7 ಈ ಚಿತ್ರದ ಶೀರ್ಷಿಕೆ ಅನಾವರಣಗೊಳ್ತದೆ ತಮ್ಮ ಮುಂದೆ. ಜೋರಾದ ಚಪ್ಪಾಳೆ ನಾವು ಕೊಡ್ತಿದ್ದೀವಿ. ತಿಕ್ಲು ರಾಮ ಈ ಸಿನಿಮಾದ ಟೈಟಲ್. ತಿಕ್ಲು ರಾಮ. CS ವೆಂಕಟೇಶ್ ಸರ್. ಸೊ ಸಿನಿಮಾ ಟೈಟಲ್ ಏನು? ಚಿತ್ರರಂಗನ ಬೆಳೆಸಬೇಕು, ಒಂದು ಉತ್ತಮ ಚಿತ್ರರಂಗ ಬರಬೇಕು ಅಂದ್ರೆ ಅದು ಯಾರಿಂದ ಸಾಧ್ಯ ಅಂದ್ರೆ ಈ ಕ್ರಿಯಾಶೀಲತೆ ಸಂಪೂರ್ಣವಾದ ಕಲಾವಿದರಿಂದ ಸಾಧ್ಯ. ಸೊ ನನಗೆ ಈ ಒಂದು ಚಿತ್ರತಂಡದ ಮೇಲೆ ಭರವಸೆ ಖಂಡಿತ ಇದೆ. ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ.
ನಮಗೆ ಸಿನಿಮಾ ಹೌದು ವ್ಯಾಪಾರದ ರಂಗ, ಆದರೆ ಜನರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರೋ ಸಾಧ್ಯತೆಗಳಿದೆ. ಸೊ ಆ ರೀತಿ ನಾವು ಕಿತ್ತೂರು ರಾಮ ಅನ್ನೋದು ಒಂದು ಹಾಸ್ಯಾಸ್ಪದ ಸಿನಿಮಾ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಒಂದು ಉತ್ತಮವಾದ ಸಮಾಜದ ಸಂದೇಶ ಇದೆ. ಮತ್ತು ಅದು ಕೂಡ ಅದರಲ್ಲಿ ಒಂದು ಕುಟುಂಬದ ವಿಚಾರನೂ ಅವ್ರು ಹೇಳ್ತಾರೆ, ಅದೊಂದು ಭಾವನಾತ್ಮಕವಾದ ವಿಚಾರಗಳು ಬರ್ತವೆ. ಇದೆಲ್ಲ ಜನರಿಗೆ ಮನಸ್ಸು ಮುಟ್ಲಿ ಮತ್ತು ಈ ಸಿನಿಮಾ ಯಶಸ್ವಿ ಆಗಲಿ. ಹಾಗೆ ಈ ಒಂದು ಚಿತ್ರತಂಡ ಒಂದು ಮಹಿಳಾ ನಿರ್ಮಾಪಕರು ಬಂದು ಮತ್ತು ಹೊಸ ಒಂದು ರೀತಿಯ ಪ್ರಯತ್ನ ಆಗ್ತಾ ಇದೆ. ಇದು ಒಳ್ಳೆಯದಾಗಲಿ. ಇಂಥ ಹೊಸ ತಂಡದವರು ಒಳ್ಳೆಯ ಕ್ರಿಯಾಶೀಲತೆಯಿಂದ ಒಂದು ಚಿತ್ರರಂಗನ ಬೆಳೆಸಲಿ ಅಂತ ನಾನು ಹಾರೈಸ್ತೀನಿ. ಅಲ್ಲಿ ಒಂದು ಸಮಾಜದ ಒಂದು ಕಳಕಳಿ ಅವರಲ್ಲಿ ಹೇಗಿದೆ ಅಂದರೆ, ಸಮಾಜಕ್ಕೆ ಸಂದೇಶ ಸಾರಂತವಕ್ಕೆ ಯಾವತ್ತೂ ಅವರು ಬೆನ್ನೆಲುಬಾಗಿರ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಆಟ್ಲಿ ನಮ್ಮ ಪೋಸ್ಟರ್ ಲಾಂಚ್ ಮಾಡಿಕೊಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಒಂದು ಈ ಪೋಸ್ಟರ್ ಲಾಂಚ್ಗೆ ನನ್ನ ನಿರ್ದೇಶನದ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರದ ನಿರ್ಮಾಪಕರು, ಯಾಕೆಂದರೆ ಅವರ ನಮ್ಮ ಒಡನಾಟ ಸುಮಾರು ವರ್ಷಗಳು. ಅವರು ನಿರ್ಮಾಣ ಮಾಡೋದು ತುಂಬ ಕಷ್ಟ, ಎಲ್ಲ ವ್ಯಕ್ತಿನ ಅಳಿಸ್ತಾರೆ, ಮಾಡ್ತಾರೆ ನಮ್ಮ ವೆಂಕಟೇಶಣ್ಣ. ಅದು ನಾನು ತುಂಬ ಅವರಿಗೆ ಕಾಡಿ ಬೇಡಿ ಕತೆ ಎಲ್ಲ ಕೇಳಿದ ಮೇಲೆ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಏನೋ ಒಂದು ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ. ಅತಿ ಶೀಘ್ರದಲ್ಲೇ ಬಿಡುಗಡೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬಡವ್ರ ಮಕ್ಕಳ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಚಿತ್ರದ ಪ್ರಮೋಷನ್ನು ಪೋಸ್ಟರ್ ಇವತ್ತು ಲಾಂಚ್ ಆಯಿತು. ನಮ್ಮ ಮಿತ್ರಣ್ಣ ಬಂದಿದ್ದಾರೆ, ನಮ್ಮ ಷಣ್ಮುಗಂ ಸರ್ ಬಂದಿದ್ದಾರೆ ಆಟ್ಲಿ, ಹಾಗೆ ನಮ್ಮ ಭಾಗ್ಯಶ್ರೀ ಮೇಡಮ್ ಬಂದಿದ್ದಾರೆ, ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಒಂದು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ಸಂಗೀತ ಮೇಡಮ್ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಒಂದು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ನಿರ್ಮಾಪಕರು ಶ್ರುತಿ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರ ಒಂದು 10 ವರ್ಷದ ಒಂದು ರಿಲೇಷನ್ಶಿಪ್ಪು, ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದೀವಿ. ಅವರ ಒಂದು ಹಸ್ಬೆಂಡು ನಾವು ತುಂಬ ಕ್ಲೋಸು. ಈಗ ಒಂದು ಕಷ್ಟದಲ್ಲೇ ಬೆಳೆದಂಥವ್ರು ಇವತ್ತು ನಾವು ಒಂದು ಈ ಸ್ಥಾನದಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಒಳ್ಳೆತನ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಚಿತ್ರದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ತಿಕ್ಲು ರಾಮ ಅಂದರೆ ಒಂದು ಕಾಮಿಡಿಯಾಗಿ, ಸರ್ ಹೇಳ್ದಂಗೆ ಕಾಮಿಡಿ ಅನ್ನಿಸ್ಬೋದು, ಬಟ್ ಅವನು ಏನಕ್ಕೆ ತಿಕ್ಲಾಗ್ತಾನೆ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ವೀರ್ ಅವರ ಈ ಒಂದು ಕಥೆನೂ ಅವ್ರದ್ದೇ. ರಾಜ್ವೀರ್ ಅವರೇ ಈ ಕಥೆನ ಇದು ಮಾಡಿ ತುಂಬ ದಿನಗಳಿಂದ ಒಂದು ಅವರೇ ಮನೇಲೇ ಹೋಮ್ವರ್ಕ್ ಮಾಡಿ ಪ್ರತಿಯೊಂದನ್ನು ನನಗೆ ಕಳಿಸ್ತಾ ಇದ್ರು. ಒಂದು ಸೀನ್ ಪೇಪರ್ ಇರ್ಬೋದು, ನೋಡಿ ಇದೊಂದು ಸೀನ್ ಮಾಡಿದ್ದೀನಿ ಅಂತೇಳಿ. ಅದಾದಮೇಲೆ ಎಲ್ಲ ಕಂಪ್ಲೀಟು ಕತೆ ಎಲ್ಲ ಅವರೇ ಮಾಡಿದ್ದಾರೆ. ಇದರ ಚಿತ್ರಕಥೆ ನಿರ್ದೇಶನದ ಜವಾಬ್ದಾರಿ ನಂದಿದೆ. ಈ ಚಿತ್ರಕ್ಕೆ ಕೊರಿಯೋಗ್ರಾಫರ್ ಆಗಿ ಜಗ್ಗು ಮಾಸ್ಟರ್ ಇದ್ದಾರೆ. ಹಾಗೆ ಇದರ ಬೆನ್ನೆಲುಬಾಗಿ ನಮಗೆ ವಿನು ಮನಸ್ಸು ಬ್ಯಾಕ್ಗ್ರೌಂಡ್ ಸ್ಕ್ವೇರ್ ಇರ್ಬೋದು, ಪ್ರತಿಯೊಂದೂ ನಮಗೆ ಬೆನ್ನೆಲುಬಾಗಿ ವಿನು ಮನಸ್ಸು ಅವರಿದ್ದಾರೆ. ಆಮೇಲೆ ಈ ಚಿತ್ರದ ಛಾಯಾಗ್ರಾಹಕರು ನಮ್ಮ ರಾಜ್ ಕಡೂರ್ ಇದ್ದಾರೆ. ಹಾಗೆ ನಮ್ಮ ನಾಗರಾಜ್ ಮೂರ್ತಿ ಅವರು ಇದ್ದಾರೆ. ಈ ಸಿನಿಮಾಗೆ 2 ಕ್ಯಾಮ್ರಾ ಅಳವಡಿಸ್ತಾ ಇದ್ದೀವಿ. ಯಾಕೆಂದರೆ ಇದು ಒಂದು ಕಂಪ್ಲೀಟು ಒಂದು ಇಂಟರ್ವೆಲ್ವರೆಗೂ ನೀವು ಒಂದು ಹಳ್ಳಿ ವಾತಾವರಣ, ಒಂದು ಆ ಸೊಗಡು ನೋಡ್ತೀರಾ. ಅದಾದಮೇಲೆ ಕಂಪ್ಲೀಟ್ ಒಂದು ಬೇರೆ ಲೋಕಕ್ಕೆ ಹೋಗುತ್ತೆ ಸಿನಿಮಾ. ಕಂಪ್ಲೀಟ್ ಇದು ಒಂದು AI ತಂತ್ರಜ್ಞಾನ ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ತುಂಬ ರಿಸ್ಕ್ ಇರೋಂಥ ಚಿತ್ರ. ಇದು ಒಂದು ಜವಾಬ್ದಾರಿಯುತವಾಗಿ ಮಾಡೋಂಥ ಚಿತ್ರನ ರಾಜ್ವೀರ್ ಅವರು ನಮಗೆ ವಹಿಸಿದ್ದಾರೆ. ಇದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಮಿತ್ರ ಸರ್ ಒಂದು ವಿಶೇಷವಾದ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ. ಮುಂದಿನ ದಿನಗಳಲ್ಲಿ ಟೀಸರ್ ಬಿಡುಗಡೆ ಟೈಮಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಕೋರೋದಕ್ಕೆ ಎಲ್ರಿಗೂ, ನಮಗೆ ನಮ್ಮ ಕಿರಾಳ್ ವಿಜಿ ಬಂದಿದ್ದಾರೆ, ಆಮೇಲೆ ಗೊಬ್ಬರಗಾಲ ಇದ್ದಾರೆ, ಮಂಡ್ಯ ಸಿದ್ದು ಇದ್ದಾರೆ, ಆಮೇಲೆ ಜಿ ಇದ್ದಾರೆ, ಪವಿತ್ರ ಇದ್ದಾರೆ, ನಮ್ಮ ಪ್ರಿಯಾತರಣ್ ಮೇಡಮ್ ಇದ್ದಾರೆ, ತುಂಬ ಜನ ಅನೇಕ ಕಲಾವಿದರು. ಆಮೇಲೆ ನಮ್ಮ ಒಂದು ನಿರ್ದೇಶನದ ತಂಡ ಗಿರೀಶ್ ಸಾಗಿ ಇರ್ಬೋದು, ಶೃಂಗೇರಿ ಸಚಿನ್, ನಮ್ಮ ಸಿದ್ದು ಇರ್ಬೋದು, ತುಂಬ ಒಂದು ಟೀಮ್ ಚೆನ್ನಾಗಿ ಇವಾಗ ಒಂದು ಸಿದ್ಧತೆ ಮಾಡಿಕೊಂಡಿದ್ದೀವಿ. ಖಂಡಿತವಾಗಿಯೂ ಈ ಒಂದು ಚಿತ್ರದಲ್ಲಿ ಸ್ಟಂಟ್ ಬಂದು ನಮ್ಮ ಅಲ್ಟಿಮೇಟ್ ಶಿವು ಅಂತೇಳಿ ತುಂಬ ಜನ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಎಲ್ಲರ ಹೆಸರು ಈಗ ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಟೀಸರಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅದ್ಭುತವಾದಂಥ ಒಂದು ಸಾಂಗ್ಗಳಿದೆ ಇದರಲ್ಲಿ. ನಮ್ಮದೇ ಆದಂಥ ಒಂದು ಸಂಸ್ಥೆಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಚಿತ್ರದ 1-2 ಹಾಡುಗಳು A2 ಮ್ಯೂಸಿಕಲ್ಲಿ ಬಿಡುಗಡೆ ಆಗಿದೆ. ನೋಡಿ, ಈಗ ನಮ್ಮದೇ ಒಂದು ಸಂಸ್ಥೆ ಮಾಡ್ಕೊಂಡು ಈಗೆಲ್ಲ ನಮ್ಮದೇ ಸಾಂಗ್ಗಳೆಲ್ಲ ನಮ್ಮದಲ್ಲೇ ಬಿಡಬೇಕನ್ನೋ ಒಂದು ಉದ್ದೇಶ ಮಾಡ್ಕೊಂಡಿದ್ದೀವಿ. ಚಿತ್ರ ತುಂಬ ಅದ್ಭುತವಾದಂತಹ ಸಿನಿಮಾ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಅವರು 1 ವರ್ಷದಿಂದ ಕತೆ ಮಾಡಿದ್ದಾರೆ. ಈ ಕತೆನ 1 ವರ್ಷ ತೊಗೊಂಡಿದ್ದಾರೆ ಅವರು ಕತೆ ಮಾಡಲಿಕ್ಕೆ. ನಮ್ಮ ರಾಜ್ವೀರ್ ಅವರು ನನಗೆ ಅವರು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಹೇಳಿದರು, ನಾನೊಂದು ಒಳ್ಳೆ ಕತೆ ಕೊಡ್ತೀನಿ ನಿಮಗೆ, ಅದು ನೀವೇ ಡೈರೆಕ್ಷನ್ ಮಾಡಬೇಕು ಅಂತೇಳಿ. ಥ್ಯಾಂಕ್ಸ್ ಸರ್, ಇಂಥ ಒಂದು ಒಳ್ಳೆ ಕತೆ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ, ಫುಲ್ಲು AI ಇಲ್ಲ ಸರ್, ಸ್ವಲ್ಪ ಅನಿಮಲ್ಸ್ದು ಎಲ್ಲೆಲ್ಲಿ ಬರುತ್ತೆ ಅದನ್ನು ನಾವು AI ಅಳವಡಿಕೆ ಮಾಡ್ಕೊಳ್ತಾ ಇದೀವಿ. ಮಿಕ್ಕಿದ್ದು ಯಾವುದು AI ಇಲ್ಲ ಸರ್, ಕಂಪ್ಲೀಟಾಗಿ AI ಇಲ್ಲ.
ಕೆಲವು ಪ್ರಾಣಿಗಳು ಇವಾಗ ಪ್ರಾಣಿಗಳನ್ನೆಲ್ಲ ನಾವು ರಿವೀಲ್ ಮಾಡಿ ಮತ್ತೆ ಅದಕ್ಕೆಲ್ಲ ದುಡ್ಡು ಕಟ್ಟಬೇಕು ಅದೆಲ್ಲ ಇದೆ, ಅದು ನಿಮ್ಗೆ ಗೊತ್ತಲ್ಲ ಸರ್, ಪ್ರಾಣಿಗಳು ಬಳಸಂಗಿಲ್ಲ ಇದು. ಹಾಗಾಗಿ ಎಲ್ಲಿ ನಮ್ಗೆ ಏನು ಅವಶ್ಯಕತೆ ಇದೆ, ಯಾವ ಸೀನಿಗೆ ಮುಖ್ಯ ಇದೆ, ಯಾವ ಪ್ರಾಣಿ ಅನ್ನೋದು ನೋಡಿಕೊಂಡು ಅದನ್ನು ಅಳವಡಿಸ್ಕೊಳ್ತೀವಿ ಸರ್. ತಿಕ್ಲು ರಾಮ ಏನು ಹೇಳಕ್ ಕೊಟ್ಟಿದ್ದೀರಾ, ಯಾವ ಥರ ಇದು? ಸರ್ ಅದೇ ಹೇಳ್ತೀನಲ್ಲ, ತಿಕ್ಲು ರಾಮ ಅಂತಂದ್ರೆ ಅವನು ತಿಕ್ಲು ರಾಮ ಅಂತ ಹೇಳ್ತಾರೆ, ಅವನು ನೈಜ ಘಟನೆಯಲ್ಲಿ ಅವನು ಶ್ರೀರಾಮ, ನಿಜವಾಗ್ಲೂ ಶ್ರೀರಾಮ. ಸಿನಿಮಾ ನೋಡುವವರೆಗೆ ತಿಕ್ಲು ರಾಮ ಅನಿಸ್ಬೋದು, ಅವ್ನು ಯಾವಾಗಲೂ ಶ್ರೀರಾಮನ್ ಥರ ಕಾಣ್ತಾರೆ ಆ ಸಿನಿಮಾದಲ್ಲಿ. ಶೂಟಿಂಗ್ ಪ್ಲಾನ್ ಅಲ್ಲ ಯಾವಾಗ ಇಲ್ಲಿ ಶೂಟಿಂಗ್ ಅದೇ ಇನ್ನೊಂದು ಪ್ರಸ್ತಾಪ ಮಾಡ್ತೀವಿ ಸರ್, ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀವಿ ಸರ್. ಕಂಪ್ಲೀಟ್ ಹಾಸನ್ನು ಎಲ್ಲ ಗ್ರೀನರೇ ನೋಡ್ತಾ ಇದ್ದೀವಿ, ಕಂಪ್ಲೀಟ್ ಆಗಿ ಒಂದು ಕಾಡಲ್ಲಿ ಚಿತ್ರೀಕರಣ ಮಾಡೋಂಥ ಚಿತ್ರ ಇದು. ಧನ್ಯವಾದಗಳು ನಿರ್ದೇಶಕರೇ, ಮಂಜು ಕವಿ ಅವರಿಗೆ. ಆಲ್ ದ ವೆರಿ ಬೆಸ್ಟ್. ಅದಕ್ಕೆ ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ, ನಿರ್ದೇಶಕರಾದ ಮಂಜು ಕವಿ ಸರ್ಗೆ ಹಾಗೂ ಡಾಕ್ಟರ್ ರಾಜೀವ್ ಸರ್ಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಪ್ರಾಣಿಗಳು ಎಲ್ಲ ತೋರಿಸಿದ್ರು. ನಾನು ಅಂದ್ಕೊಳ್ತಾ ಇದ್ದೀನಿ ಏನೋ ಫಾರೆಸ್ಟ್ ಥೀಮಲ್ಲಿ ಇರ್ಬೋದಾ ಅಂತ. ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಬರುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಾವು ಈ ಸಿನಿಮಾನ ಪರದೆ ಮೇಲೆ ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಏನು ಸ್ವಾಮಿಗಳು, ಮಂಜು ಕವಿ ಸ್ವಾಮಿಗಳು ಇವತ್ತು ಮಕರ ಜ್ಯೋತಿ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇವತ್ತು ಶಬರಿಮಲೆಯ ಮಾಲೆ ಹಾಕಿ ಇವತ್ತು ನಮ್ಮ ಮಂಜು ಕವಿಯವರು ಈ ದಿನ ಇದನ್ನು ತಿಕ್ಕಲ್ ರಾಮನ ಲಾಂಚ್ ಇದು ಮಾಡ್ತಾ ಇದ್ದಾರೆ. ಭಾಳ ಒಂದು ಅರ್ಥರೂಪವಾಗಿದೆ ಅಂತೇಳಿ ನಾನು ಅದ್ರ ಭಾವಿಸ್ತೇನೆ. ಏನು ಅಯ್ಯಪ್ಪ ಶಬರಿಮಲೆ ಇಲ್ಲಿಂದ ಹೋಗಿ ಶಬರಿಮಲೆ ದರ್ಶನ ಮಾಡಿ ಇವತ್ತು ಮಕರ ಜ್ಯೋತಿ ಪ್ರಾರಂಭ, ಮಕರ ಜ್ಯೋತಿ ದಿನ ಇವತ್ತು ಇದನ್ನು ಲಾಂಚ್ ಮಾಡ್ತಾರೆ. ಅದು ನೋಡಿದ್ರೆ ಇದು ಈ ಸಿನಿಮಾ ಎಲ್ಲೋ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತೊಂದು ಶಕ್ತಿ ಇದೆ, ಆದರೆ ಅದು ಇದನ್ನು ನೋಡ್ಬೇಕಂದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ ನನಗೆ ಅನಿಸ್ತಾ ಇತ್ತು. ಏನು ಕಾಡಿನಲ್ಲಿಯ ಪ್ರಾಣಿ ಮತ್ತು ತಿಕ್ಕಲ್ ರಾಮ ಅವನು ಕುಂತ್ಕೊಂಡಿರೋಂಥ ಇದು, ಅವನು ಶ್ರೀರಾಮ ಅಂತ ನಮ್ಮ ಮಂಜು ಕವಿಯವರು ಹೇಳ್ತಿದ್ರು. ಶ್ರೀರಾಮವಾಗಿ ತಿಕ್ಕಲ್ ರಾಮ ಆಗ್ತಾನೆ ಅಂದರೆ ಅದರಲ್ಲಿ ಒಂದು ಅದ್ಭುತ ಕಥೆ ಇರುತ್ತೆ. ಕತೆ ನಿರ್ಮಾಣ ಮತ್ತು ಕತೆ ಬರೆದಂಥದ್ದು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾನೆ. ಅದು ಯಾವುದೇ ಒಂದು ಸಿನಿಮಾ ಮಾಡಬೇಕಂದ್ರೆ ಅದರಿಂದ ತುಂಬ ಭಾಳ ಕಷ್ಟ ಇರುತ್ತೆ. ಏನು ಸಿನಿಮಾ ಅನ್ನೋದು ಒಂದು ಸಾಗರ ಇದ್ದಂಗೆ, ಅದನ್ನು ಈಜಿ ದಡ ಸೇರಿದ ಮೇಲೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳಿಗೆ ಗೊತ್ತಿರ್ತದೆ. ಎಷ್ಟೋ ಸಿನಿಮಾಗಳು ಶೂಟಿಂಗ್ ಆಗಿ ತೆರೆಗೆ ಬರ್ತಾನೆ ಎಷ್ಟೋ ಸಿನಿಮಾಗಳು ಹೊರಗಡೆ ಇದೆ. ಅಂಥದ್ರಲ್ಲಿ ಗಟ್ಟಿಯಾಗಿ ನಮ್ಮ ಮಂಜು ಕವಿಯವರು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಹೊಸ ಅನ್ನದಾತರನ್ನ ಆಚೆ ತಂದು ಅವ್ರಿಗೆ ಶಕ್ತಿ ತುಂಬಿ, ಅವರು ಕೂಡ ಏನು ಅನ್ನದಾತರು ಬಂದವ್ರಿಗೆ ಅವರು ಕೂಡ ನಿಮ್ಗೆ ಎಲ್ಲಿ ಮೋಸ ಆಗ್ದಂಗೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರ್ದಂಗೆ ಅವ್ರು ನೋಡ್ಕೊಂತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದಕ್ಕೆ ಉದಾಹರಣೆ ಕೂಡ ನಾನೇ. ಏನು ಬಡವ್ರ ಮಕ್ಕಳು ಬೆಳಿಬೇಕಂಡ್ರಯ್ಯ ಅಂತ ಸಿನಿಮಾಗೆ ಅವರು ಸಾಕಷ್ಟು ವಿಚಾರಗಳಲ್ಲಿ ಇದೇ ವೇದಿಕೆಯಲ್ಲಿ ನಮ್ಮ ಸಂಗೀತ ಮೇಡಮ್ ಕೂಡ ಕುಂತಿದ್ದಾರೆ. ಒಂದು ದಿವಸ ಸಂಗೀತ ಮೇಡಮ್ ಅವರು ಮತ್ತು ಮಂಜು ಕವಿಯವರು ಮನೆಗೆ ಬಂದು ಕತೆ ಹೇಳಿ, ನಾನು ಕೂಡ ನಿಮ್ಮ ಜೊತೆ ಇರ್ತೇವೆ, ಕತೆ ತುಂಬ ಅದ್ಭುತವಾಗಿದೆ, ಮಾಡಬೇಕು ಸರ್ ಅಂತ ಹೇಳಿದಾಗ ಅವರ ವಿಚಾರಗಳು ಏನು ಪ್ರಾರಂಭದಲ್ಲಿ ಹೇಳಿದ್ರು, ಕೊನೆ ಸಿನಿಮಾ ಮುಗಿಯೋವರೆಗೂ ಅದೇ ರೀತಿ ಸಂಗೀತ ಮೇಡಮ್ ಕೂಡ ಇದ್ದರು. ಇದೇ ವೇದಿಕೆಯಲ್ಲಿ ನಮ್ಮ ವಿನೋದ್ ಗುಬ್ರಗಾರರಿದ್ದಾರೆ ಸಿನಿಮಾದಲ್ಲಿ. ಇವ್ರದ್ದೆಲ್ಲ ಒಂದು ತಂಡ ಹೆಂಗಿರುತ್ತೆ ಅಂದರೆ ಒಂದು ಕುಟುಂಬ. ಆ ಕುಟುಂಬ ಯಾವ ರೀತಿ ನಾವು ಸಿನಿಮಾನ ತಗೊಂಡು ಹೋಗ್ತೀವಿ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ. ಅದರಲ್ಲಿ ಹೆಚ್ಚಾಗಿ ನಾನು ಹೇಳ್ಬೇಕಾದ್ರೆ ಮಂಜು ಕವಿಯವರನ್ನ ನಾನು ಈ ವೇದಿಕೆ ಮುಖೇನ ಅವ್ರನ್ನ ಹೊಗಳ್ತೀನಿ. ಯಾಕಪ್ಪ ಅಂದರೆ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಂದು ತಾಳ್ಮೆ, ನಾವೇ ಕೋಪದಲ್ಲಿ ಒಂದು ಮಾತಂದ್ರೇನು ಅವರು ತಾಳ್ಮೆಯಿಂದ ಇತ್ತು, ಇಲ್ಲಣ್ಣ ಆಗುತ್ತೆ, ಹಿಂಗೆ ಮಾಡಬೇಕು ಅಂತೇಳಿ ಇಡೀ ವರ್ಣ ಮೈಸೂರಿನಲ್ಲಿ ಸಿನಿಮಾ ಶೂಟಿಂಗ್ ಮಾಡಿ ಅದನ್ನೆಲ್ಲ ತಂದು, ಇದಕ್ಕೆ ಕೂಡ ನಮ್ಮದು ಎಲ್ಲ ಸೆನ್ಸರ್ ಕೂಡ ಆಗಿದೆ. ಫೆಬ್ರವರಿ ರಿಲೀಸ್ ಮಾಡಬೇಕು ಅಂತೇಳಿ ಈಗ ಇದು ಮಾಡ್ತಾ ಇದ್ದೀವಿ, ಲಾಂಚ್ ಮಾಡಬೇಕು ಅಂತ. ಇವತ್ತು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಸಿನಿಮಾನ ಇವತ್ತು ಹೊರ ಜನಕ್ಕೆ ನಾವು ಇವತ್ತು ಕೊಡ್ತೀವಿ ಅಂದರೆ ಅದರಿಂದ ಲಾಭ ಬರಬೇಕು ಅಂತಲ್ಲ, ಅದರಲ್ಲಿ ಒಂದು ಇದೆ ಅರ್ಥ ಇದೆ. ಬಡವ್ರ ಮಕ್ಕಳು ಬಡವರಾಗೇ ಇರಬಾರ್ದು, ಶ್ರೀಮಂತರೇ ಆಗ್ತಾ ಇರಬಾರ್ದು ಅನ್ನೋದು. ಏನು ನೀರು ಹರಿದು ಹಳ್ಳಕ್ಕೆ ಬರೋದು, ದಿನಕ್ಕೆ ಬರಲ್ಲ. ಅದನ್ನ ಹಳ್ಳದಲ್ಲಿರೋ ನೀರನ್ನ ದಿನಕ್ಕೆ ಹತ್ಸೋಂಥ ಪ್ರಯತ್ನ ಪಟ್ಟಿರೋದು ನಮ್ಮ ಮಂಜು ಕವಿ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಹಳ್ಳದಲ್ಲಿರೋ ನೀರು ಬಡವರು ಶ್ರೀಮಂತರು ಯಾಕೆ ಆಗಬಾರ್ದು ಅನ್ನೋದು.
ಏನು ನಮ್ದು ಧನಂಜಯ ಸರ್ ಕೂಡ ಹೇಳ್ತಾರೆ, ಬಡವ್ರ ಮಕ್ಕಳು ಬೆಳಿಬೇಕಂಡ್ರಯ್ಯ ಅಂತೇಳಿ. ಅವರ ಮಾತೆ ಇವತ್ತು ಸಿನಿಮಾ ತಗೊಂಬಂದಿರೋದ್ರಿಂದ ಎಲ್ಲ ನಮ್ಮ ಅದರಲ್ಲಿ ಇರುವಂಥ ಎಲ್ಲ ಕಲಾವಿದರು ಬಡವರೇ. ಅಂಥ ಬಡ ಕಲಾವಿದರಿಗೆ ಒಂದು ಸ್ಥಾನ ಕೊಟ್ಟು ಆ ಸಿನಿಮಾನ ಇದು ಮಾಡಿದ್ವಿ. ಅದರಿಂದ ಹೆಚ್ಚಾಗಿ ಇದರಲ್ಲಿ ತಿಕ್ಕಲ್ ರಾಮ ಅನ್ನೋದ್ರಲ್ಲಿ ಶಕ್ತಿ ಇದೆ ಅಂತೇಳಿ ನನಗೆ ಕೂಡ ಅನಿಸುತ್ತೆ. ಯಾಕಪ್ಪ ಅಂದರೆ ಅದನ್ನು ಒಂದು ಸಿನಿಮಾದಲ್ಲಿ ಟೈಟ್ಲೇ ತಿಕ್ಕಲ್ ರಾಮ ಅನ್ನೋದು ಒಂದು ಕೊಟ್ಟಿದ್ದೀರಿ. ಅದರಲ್ಲಿ ಕತೆ ಯಾವ ರೀತಿ ತಗೊಂಡು ಹೋಗ್ತೀರಿ, ಯಾವ ರೀತಿ ಅದನ್ನ ಕಲಾವಿದರನ್ನ ತೊಡಗಿಸ್ಕೊಂತೀರಿ ಅನ್ನೋದೇ ಬಹಳ ಮುಖ್ಯ. ಬಂದಿದ್ದೀನಿ ನಾನು ಮಂಜು ಸ್ವಾಮಿ ಜೊತೆ 3ನೇ ಸಿನಿಮಾನ ಸ್ವಾಮಿ. ಸೊ ಅವ್ರ ಬಗ್ಗೆ ತುಂಬ ನಂಬಿಕೆ ಇದೆ, ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ್ಯಕ್ಚುಲಿ ತುಂಬ ಒಳ್ಳೆ ಹಾರ್ಡ್ ವರ್ಕರ್ ನಮ್ಮ ಮಂಜು ಕವಿ ಅವರು. ತುಂಬ ಕನಸಿದೆ ಅವ್ರ ಜೊತೆ. ನಾನು ತುಂಬ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಗಾಡೀಲಿ ಹೋಗ್ತವ್ರ ಗಾಡಿಲೇ ಹೋಗೋದು, ಮಾತು, ಕತೆ. ಅವ್ರು ಇಡೀ ಪೂರ್ತಿ ಜರ್ನಿಲಿ ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡೋದೇ ಇಲ್ಲ. ಅದರ ತುಂಬ ಒಂದು ಡ್ರೀಮ್ಸ್ ಇದೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಅದು ತುಂಬ ಕನಸು ಕಂಡಿದ್ದಾರೆ. ಕನಸನ್ನು ನನಸಾಗಲಿ. ತುಂಬ ಹಾರ್ಡ್ ವರ್ಕರ್ ಅವರು. ಅವ್ರು ಒಳ್ಳೇದಾಗಲಿ. ಮತ್ತು ಅವ್ರ ಜೊತೆ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಸರ್ ಇದ್ದಾರೆ. ಅವರು ಬೇಗ ರಿಲೀಸ್ ಮಾಡಿ ಸರ್, ನಮ್ಮ ಬಡವ್ರ ಮಕ್ಕಳು ಕಾಯ್ತಾ ಇದ್ದೀವಿ. ಸೊ ಯಶಸ್ವಿಯಾಗಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಬೇಗ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ನಿಮಗೂ ಅದೇ ಬೆಸ್ಟ್, ಒಳ್ಳೇದಾಗಲಿ. ಚೇತನ್ ಸರ್, ನೈಸ್ ಟು ಸಿ ಯು. ಆ್ಯಂಡ್ ನಮ್ಮ ಷಣ್ಮುಖ ನನ್ನ ಮಗ, ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಷ್ಟು ಜನ ಕಲಾವಿದರನ್ನ, ನಿರ್ಮಾಪಕರನ್ನ, ಪತ್ರಿಕಾ ಓದಿದ್ದನ್ನು ನೋಡೋದೇ ಒಂಥರ ಖುಷಿ, ಅದೇ ಒಂಥರ ಸಂಕ್ರಾಂತಿ, ಅದೇ ಸಂಭ್ರಮ ನನಗೆ. ನಾನು ಸೈಲೆಂಟ್ ಆಗಿದ್ದರೆ ರಾಮ, ಕೋಟ್ಲಿ ಇಟ್ಕೊಂಡ್ರೆ ತಿಕ್ಲು ರಾಮ ಅಂತ ಸಿನಿಮಾ. ಕೋಟ್ಲಿ ಇಟ್ಕೊಂಡಿದ್ದಾರೆ ಕೈಯಲ್ಲಿ, ಕೋಟ್ಲಿ ಇಟ್ಕೊಂಡು ಕಾಲು ಕಡಿತಾರೋ, ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನು ಕಡಿತಾರೋ ಅನ್ನೋದೇ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮಗೆ ಕನ್ನಡ ಚಿತ್ರರಂಗಕ್ಕೆ ಕೊರತೆ ಇರೋದು ಕತೆ ಮತ್ತು ಪ್ರಾಮಾಣಿಕತೆ. ಕತೆ ಇವರು ಡಾಕ್ಟರ್ ರಾಜೀವ್ ಅವರು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಮಂಜು ಕವಿಯವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರ ಜೊತೆ ಸಾಕಷ್ಟು ಕೆಲಸಗಳು ನಾನು ಮಾಡಿದ್ದೀನಿ. ಟೆಂಪರ್ ಅನ್ನೋ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದೆ. ಸಿನಿಮಾನ ದಡ ಸೇರಿಸೋದ್ರಲ್ಲಿ, ನಿರ್ಮಾಪಕರ ಜೊತೆ ಕೊನೆ ಮೂಮೆಂಟ್ವರೆಗೂ ನಿಂತ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಮಂಜು ಕವಿಗಳು. ಸಾಧಾರಣ ನಿರ್ದೇಶಕರು ಸಿನಿಮಾ ತಕ್ಷಣ ನಿರ್ಮಾಪಕರುಂಟು ಅವರ ಹಣೆಬರ ಹುಟ್ಟು ಹೋಗ್ತಾರೆ, ಅವ್ರಿಗೆ ಮತ್ತೊಂದು ಹುಡ್ಕೊಂಡು ಹೋಗ್ತಾರೆ. ಆಗಲ್ಲ, ಅವರು ರಿಲೇಷನ್ಶಿಪ್ ಅನ್ನ ಬಹಳ ಪ್ರೀತಿಯಿಂದ ಮೇಂಟೈನ್ ಮಾಡ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಮಂಜು ಕವಿಗಳಿಗೆ ಗೊತ್ತಿದ್ರು ಕೆಲಸ ಇಲ್ಲ ಅಂತ. ಅವರು ಈ ಕಡೆ ಈಗ ಕವಿಗಳು ಹೌದು, ಗಾಯಕರು ಹೌದು, ನಿರ್ದೇಶಕರು ಹೌದು. ಅವರಿಗೆ ಆಶು ಕವಿಗಳವರು ಇಮಿಡಿಯೇಟ್ ಆಗಿ ಒಂದು ಹಾಡು ಬರೀ ಅಂತ ಹೇಳಿದ್ರೆ 5 ನಿಮಿಷ ಮಾತ್ರದಲ್ಲಿ, ಕ್ಷಣ ಮಾತ್ರದಲ್ಲಿ ಹಾಡು ಬರೆಯುವಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ 1 ವರ್ಷ ಕಷ್ಟಪಟ್ಟು ಒಂದು ಪರಿಸರದ ಕತೆ, ಸಮಾಜದ ಕತೆ, ಸಮಾಜಮುಖಿಯಾಗಿರುವಂಥ ಒಂದು ಕಥೆಯನ್ನು ಡಾಕ್ಟರ್ ರಾಜೀವ್ ಅವರು ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಮೇಲೆ ನಿರ್ಮಾಪಕನಾಗಿ, ಕನ್ನಡ ಪ್ರೇಕ್ಷಕನಾಗಿ ಶ್ರುತಿಯವರಿಗೆ ಮತ್ತು ಕೋಮಲ್ ಅವರಿಗೆ ನಾನು ನಿರ್ಮಾಪಕರಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಬ್ಯಾನರ್ಲಿ ಬರಲಿ, ನಮಗೆಲ್ಲರಿಗೂ ಕೈ ತುಂಬ ಕೆಲಸ ಕೊಡಿ, ಕಾಸು ಕೊಡಿ ಅಂತ ಕೇಳ್ತೀನಿ. ಭಾಳ ಖುಷಿ ಅನ್ನಿಸ್ತಾ ಇದೆ. ಹೊಸ ವರ್ಷದಲ್ಲಿ ಹೊಸ ಸಂಭ್ರಮ. ತಿಕ್ಲು ರಾಮ. ಮಂಜು ಕವಿಯವರು ನನಗೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದಾರೆ. ಜನ ವಾರಕ್ಕೊಂದ್ಸಲಾದ್ರೂ ನನಗೋಸ್ಕರ ಹೇಳ್ತಾರೆ. ಭಾಳ ಜನ ಮಿತ್ರಾವತಾರ ಅಂತ ಹೇಳ್ಬಿಟ್ಟು ಒಂದು ಪೊಲಿಟಿಕಲ್ ಸೆಟೈರ್ ಈ ಗೆಟಪ್ ಅಲ್ಲಿ ಇಟ್ಕೊಂಡು ಮಾಡಿದ್ರು. ಅದ್ಭುತವಾದ ಕತೆ. ಸ್ವಲ್ಪ ಜಾಸ್ತಿ ಬಜೆಟ್ ಕೇಳ್ತಾ ಇದೆ. ಹಾಗಾಗಿ ಇನ್ನೊಬ್ಬರು ನಿರ್ಮಾಪಕರನ್ನ ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಇನ್ನೊಂದು ಒಳ್ಳೆ ಬತ್ತಲಿಕೆಯಲ್ಲಿ ನನಗಂತೂ ವೈಯಕ್ತಿಕವಾಗಿ ತುಂಬ ಇಷ್ಟ ಆಗಿರುವಂಥ ಒಂದು ಪಾತ್ರ, ಒಂದು ಒಳ್ಳೆ ಕತೆ, ಒಂದು ಪೊಲಿಟಿಕಲ್ ಸೆಟೈರ್, ಮಿತ್ರಾವತಾರ. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಮಂಜು ಕವಿಯವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಡೀ ತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ನಾನು ಚೇತನ್ ಸರ್ ಅಭಿಮಾನಿ. ನಾನು ಯಾಕೆಂದರೆ ನಟರಾಗಿ ಒಂದು ಕಡೆ ಆದರೆ ಅವರ ವಿಚಾರಧಾರೆಗಳು ನನ್ನ ವಿಚಾರಧಾರೆಗಳು ಸ್ವಲ್ಪ ಹತ್ರ ಇದೆ. ಹಾಗಾಗಿ ಬಹಳಷ್ಟು ಇಷ್ಟ ನನಗೆ. ಅವರು ಯಾರು ಏನು ಹೇಳಬೇಕು, ಅವ್ರಿಗೆ ಏನು ಸಾರಾಸ ಕಟ್ಟಾಕಿ ಸಮಾಜಕ್ಕೆ ವಿರುದ್ಧವಾಗಿ ಏನಾದ್ರು ನಡೆದ್ರೆ ಅವರು ಅದನ್ನು ಹೇಳುವಂಥ ರೀತಿ, ಅವರು ಪ್ರೊಟೆಸ್ಟ್ ಮಾಡುವಂಥ ರೀತಿ ಅದ್ಭುತ. ಈ ರೀತಿ ವಾಕ್ ಸ್ವಾತಂತ್ರ್ಯವನ್ನು ಕರೆಕ್ಟಾಗಿ ಬಳಸ್ಕೊಳ್ಳುವಂಥ ಒಬ್ಬ ನಟ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೀನಿ, ಭಾಳ ಖುಷಿ ಪಡ್ತೀನಿ. ಸರ್, ಅದು ನಮ್ಮಲ್ಲಿ ರಿಕ್ವೆಸ್ಟ್ ಇದೆ, ಆಗ ರಿಕ್ವೆಸ್ಟ್ ಮಾಡಿದೆ, ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ನಿಮ್ಮ ಸಿದ್ಧಾಂತಗಳ ಒಳಗೊಂಡಿರುವ ಒಂದು ಅದ್ಭುತವಾದ ಚಿತ್ರ ಕೋಟಿ ವೆಚ್ಚದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ತಾವು ಅದನ್ನು ನೋಡಿ ವಿಮರ್ಶೆ ಮಾಡಬೇಕು ಅಂತ ಒಂದು ಮನವಿ. ತಾವು ನೋಡಬೇಕು. ಇಡೀ ತಂಡ ನಮ್ಮ ಕನ್ನಡ ಸಿನಿಮಾ ಎಲ್ಲವನ್ನೂ ನೋಡಿ, ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ
ಕರಾವಳಿ ಸಿನಿಮಾ ನೋಡಿ ನನ್ನ ಒಂದು ಸೆಕೆಂಡ್ ಇನ್ನಿಂಗ್ಸ್ ಈ ಗೆಟಪ್ಪಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡ್ತಿರೋ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಗ್ತಿದೆ. ನಿಮ್ಮನ್ನು ನೋಡಿ ನನಗೆ ಪರಮಾನಂದ ಆಗ್ಬೋದು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. Thank you. ನಾನು ಶೂಟಿಂಗ್ ಇದೆ, ಹಾಗಾಗಿ ಓಡ್ತಾ ಇದ್ದೀನಿ. ಸಾರಿ. ನಿಮ್ಮ ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿವಸ ಅಲ್ಲ ಸಾಲಲ್ಲ. ನಾವು ಅವ್ರ ಜೊತೆ ಕೆಲಸ ಮಾಡಿ ತುಂಬ ಹ್ಯಾಪಿಯಾಗಿದ್ದೀವಿ. ತುಂಬ ಚೆನ್ನಾಗಿ ನಡೆಸ್ಕೊ ಬರ್ತಾರೆ. ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಗೊತ್ತಿಲ್ಲ. ಆಲ್ ದ ಬೆಸ್ಟ್ ಈ ಸಿನಿಮಾಗೆ. ಚೇತನ್ ಸರ್ ಇವತ್ತು ಬಂದಿದ್ದಾರೆ. ಸರ್ ಧನ್ಯವಾದಗಳು ಸರ್. ಇಲ್ಲಿರೋ ಎಲ್ಲರ ಹೆಸರು ನನಗೆ ಹೇಳಕ್ಕೆ ಬರಲ್ಲ, ಬಟ್ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಭಾಗ್ಯ ಮೇಡಮ್. ತಿಕ್ಲುರಾಮ ಅಂತ ಒಂದು ಮೊದಲನೇ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದೀರಿ. ಎಷ್ಟು ಖುಷಿ ಇದೆ, ಎಷ್ಟು ಭಯ ಇದೆ, ಎಷ್ಟು ಹೊಸತನ ಇದೆ. ಸ್ವಲ್ಪ ಮೈಕ್ ಮೇಲೆ ಶುಭ ಇಟ್ಕೊಳ್ಳಿ. ಸಂಜೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಫಿಲ್ಮ್ ಫೀಲ್ಡ್ಗೆ ತುಂಬ ಹೊಸಬ್ಳು. ಯಾವತ್ತು ಯಾವುದೇ ಫಿಲ್ಮಲ್ಲೂ ಯಾವುದು ಬೇರೆ ಯಾವುದೇ ಇದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಂಜು ಕವಿ ಎಸ್ಪೆಷಲಿ ಗೊತ್ತು. ಯಾಕೆಂದರೆ ಅವರು ಬಿಫೋರ್ 12-13 ವರ್ಷದಿಂದ ನಮಗೆ ಫ್ಯಾಮಿಲಿ ಫ್ರೆಂಡ್, ನನ್ನ ಹಸ್ಬೆಂಡ್ ಕಡೆಯಿಂದ ಅವರಲ್ಲಿರೋ ಒಳ್ಳೆತನ ನೋಡಿ ನಾನು ಈ ಫಿಲ್ಮಿಗೆ ಬರಬೇಕು, ಫಿಲ್ಮ್ ಫೀಲ್ಡಿಗೆ ಅಂತ ಆಸೆಪಟ್ಟೆ. ಅವ್ರಿಗೆ ಆ್ಯಕ್ಚುಲಿ ಹೇಳಿದೆ ಏನಾದರೂ ಬಿಸ್ನೆಸ್ ಮಾಡೋಣ ಸರ್ ಜೊತೆಯಲ್ಲಿದ್ದ. ಅವ್ರು ಇಲ್ಲ ಮೇಡಮ್, ನಾನು ಈ ಫಿಲ್ಮ್ ಫೀಲ್ಡ್ಗೆ ಫಿಲ್ಮಲ್ಲೇ ಏನಾದರೂ ಒಂದು ಅಚೀವ್ ಮಾಡಬೇಕು, ಚಿತ್ರರಂಗಕ್ಕೆ ನಾನು ಏನಾದರೂ ಕೊಡುಗೆ ಕೊಡಬೇಕು, ನಿಮ್ಮ ಕಡೆಯಿಂದ ಮಾಡಿಸ್ಬೇಕು, ನೀವು ಇದನ್ನೇ ಮಾಡೋಣ ಮೇಡಮ್, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ನನ್ನ ಹತ್ರ ಕೇಳಿದ್ರು. ಹಂಗೆ ಅವ್ರು ನನಗೆ ಗೊತ್ತಿರೋದ್ರಿಂದ, ಅವರಲ್ಲಿರೋ ಒಳ್ಳೆತನನ ನಾನು ಹತ್ರದಿಂದ ನೋಡಿರೋದ್ರಿಂದ ಅವ್ರ ಮೇಲೆ ನಂಬಿಕೆ ಇತ್ತು. ಏನಾದರೂ ಒಂದು ಅಚೀವ್ ಮಾಡಿಸ್ತಾರೆ ಅಥವಾ ಅವ್ರು ಮಾಡ್ತಾರೆ, ಅವ್ರಿಗೂ ಒಂದು ಹೆಸರು ಬರುತ್ತೆ ಅಂತ. ಆ ಕಾರಣಕ್ಕೆ ನಾನು ಇದಕ್ಕೆ ಕೈ ಹಾಕಿದೆ. ಆ್ಯಂಡ್ ಇದಕ್ಕೆ ಸ್ಟೋರಿಗೆ ರಾಜ್ವೀರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವರು ನಮ್ಮ ಸ್ಟೋರಿ ಎಲ್ಲ ಅವ್ರದ್ದೇ. ಅವ್ರು ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಮಂಜು ಸರ್ ಅವರಿಬ್ರು ಹೇಳಿದಾಗ ಕತೆ ತುಂಬ ಇಷ್ಟ ಆಯಿತು. ಅವ್ರು ಮತ್ತು ರಾಜ್ವೀರ್ ಸರ್ ಅವ್ರಿಗೆ ತುಂಬ ಟೇಸ್ಟ್ ಇದೆ ಇದರಲ್ಲಿ. ನಾವು ಯಾವುದನ್ನೇ ಏನೇ ಮಾಡಿದ್ರು ಕಾಂಪ್ರಮೈಸ್ ಆಗಲ್ಲ ಅವರು. ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಫುಲ್ ಕಂಪ್ಲೀಟ್ ಆಗಬೇಕು, ಅವಾಗಲೇ ಅವ್ರು ಅದನ್ನು ಒಪ್ಕೊಳ್ಳೋದು. ಹಂಗೆ ಅವರಲ್ಲಿರೋ ಫಿಲ್ಮ್ ಬಗ್ಗೆ ಇರೋವಂಥ ಒಂದು ಇದು ಕಾಳಜಿನ ನೋಡಿ ನಾನು ಮಾಡಬೇಕು ಅಂತ ಮುಂದೆ ಬಂದೆ. ಅದಕ್ಕೆ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಂಜು ಕವಿ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ನಾವು ಮತ್ತೆ ಫಿಲ್ಮಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಗೆ ಇದರಿಂದ ಯಾವುದೇ ಅರ್ನಿಂಗ್ಸ್ ಬರುತ್ತೆ ಅಂತ ನಾವು ಇದಕ್ಕೆ ಕೈ ಹಾಕಿಲ್ಲ. ನಮ್ಮದೇ ಆದ ಒಂದು ಚಿತ್ರರಂಗಕ್ಕೆ ಏನಾದರೂ ಒಂದು ಕೊಡುಗೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಈ ಇಂಡಸ್ಟ್ರಿಗೆ ನಾವು ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಇವತ್ತು ಮಕರ ಸಂಕ್ರಾಂತಿ, ಇವತ್ತು ಈ ಪ್ರೋಗ್ರಾಮ್ ಲಾಂಚ್ ಇಟ್ಟಿರೋದು ನನಗೆ ತುಂಬ ಖುಷಿ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ, ಚಿತ್ರರಂಗಕ್ಕೆ ಫಸ್ಟ್ ಆಫ್ ಆಲ್ ಒಳ್ಳೇದಾಗಲಿ. ಒಂದು ದೊಡ್ಡ ಒಂದು ಭಗವಾನ್ ಬುದ್ಧ ಅವರು ಸಿದ್ಧಾರ್ಥ ಆಗಿದ್ದಾಗ ಬುದ್ಧನಾಗಕ್ಕೆ ಮೊದಲು ಅವನ್ನ ಹುಚ್ಚ ಅಂತಾನೆ. ಆಮೇಲೆ ಹುಚ್ಚ ಅಂದಮೇಲೆ ಅವರು ದೊಡ್ಡ ಭಗವಾನ್ ಆಗಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ಸ್ಕೂಲ್ಗೆ ಹೋಗುವಾಗ ತುಂಟುತನ ನೋಡಿ ಪಾಗಲ್ ಬಿಲ್ಲೆ ಅಂತ ಇದ್ರು. ವಿವೇಕಾನಂದ ಅವ್ರಿಗೆ ಹಂಗಂತ ಇದ್ರು. ಅವರ ಇದನ್ನ ಕಥೆಗಳು ನೋಡಿದಾಗ ಅದು ಇನ್ಸ್ಪೈರ್ ಆಗಿ ಈ ನನ್ನ ಕತೆಗೆ ಪರಿಸರನಾಮ ಅಂತ ಫಸ್ಟ್ ಒಂದು ಹೆಸರಿಟ್ಟಿದ್ವಿ. ಬಟ್ ಅವರ ಹಿಸ್ಟ್ರಿ ತಗೊಂಡಾಗ ಇಲ್ಲ, ಅವರು ತಿಕ್ಲ ಅಂತ ಅಂದ್ಬಿಟ್ಟು ಇದ್ದು ಏನಿರ್ತಾರೆ, ಆಮೇಲೆ ಪ್ರಬುದ್ಧರಾಗ್ತಾರೆ, ಅವರು ಇಡೀ ಒಂದು ದೇಶಕ್ಕೆ ಮಾದರಿ ಆಗ್ತಾರೆ. ಆ ಒಂದು ಹಿನ್ನೆಲೆಯಿಂದ ಈ ಹೆಸರನ್ನು ನಾವು ತಗೊಂಡಿವಿ. ಒಂದು ತಿಕ್ಲರಾಮ ಅಂತಂದರೆ ಜನ ಅಷ್ಟು ಫಸ್ಟ್ ಅವನ್ನ ತಿಕ್ಲ ಅಂತಾರೆ. ಎಷ್ಟು ಪ್ರಬುದ್ಧನಾಗ್ತಾರೆ ಅಂದರೆ ಕಡೆಗೆ ಮುಖ್ಯಮಂತ್ರಿಗಳನ್ನ ಇವರಿಗೆ ಪ್ರಶಸ್ತಿನೇ ಡಿಕ್ಲೇರ್ ಮಾಡಬೇಕು. ಆ ಒಂದು ಕತೆ ಇದರಲ್ಲಿದೆ. ಪರಿಸರದ ಬಗ್ಗೆ ಒಂದು ಇವತ್ತು ನಾವು ಸಾಮಾಜಿಕ ಕಳಿಕಳಿ ಹೆಂಗೆ ಅಂದರೆ, ಈ ಒಂದು ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಒಬ್ಬ ಗಂಡ ಎಷ್ಟು ಕಷ್ಟಪಡ್ತಾನೆ ಹೊರಗಡೆ, ಅದನ್ನ ಇವತ್ತು ಯಾರು ನೋಡ್ಕೊತಾ ಇಲ್ಲ. ಬೆಳಿಗ್ಗೆ ಎದ್ರೆ ಮನೇಲಿ ಜಗಳ, ಡೈವರ್ಸು ಪ್ರತಿ ದಿವಸ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಎಲ್ಲ ನಮ್ಮ ಜನತೆಗೆ, ಓದ್ತಕ್ಕಂಥ ಮಕ್ಕಳಿಗೆ ಮತ್ತೆ ಸಂಸಾರ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಹೆಂಗೆ ನಾವು ಅದನ್ನ ಕಷ್ಟಪಡ್ತಾರೆ, ನಮ್ಮ ಹೊರಗಡೆ ನಮ್ಮ ಗಂಡಸ್ರಿಗೆ ಏನು ಕಷ್ಟಪಡ್ತಾರೆ ಅದನ್ನ ಈ ಸಿನಿಮಾ ಮುಖಾಂತರ ತೋರಿಸ್ಬೇಕು. ಇದರಿಂದ ಒಂದು 10 ಫ್ಯಾಮಿಲಿಗಳು ಡೈವರ್ಸ್ ಆಗಂಥವು ಒಂದಾಗಿ ಬಾಳಿದ್ರೆ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಮೊದಲನೇದಾಗಿ ನಮಗೆ ಮಾಧ್ಯಮ ಮಿತ್ರರು 2-3 ವರ್ಷ ಆದಮೇಲೆ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಹಾಗೆ ಚೇತನ್ ಸರ್ ಅವರು ಒಂದು ಇದಕ್ಕೆ ನಮಗೆ ಅವರು ಈ ಒಂದು ಏನು ಪರಿಸರದ ಬಗ್ಗೆ ಇಟ್ಕೊಂಡು ಮಾಡ್ತಿದ್ವಿ, ಅವ್ರು ಬಂದು ನಮ್ಗೆ ಇದನ್ನ ಲಾಂಚ್ ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅವರ ಆಶೀರ್ವಾದ ನಮಗೆ ಬೇಕು. ಅಂಥವ್ರು ಆಶೀರ್ವಾದ ಮಾಡೋವಾಗ ಅಷ್ಟೇ ನಮ್ಮ ಏನು ಪರಿಸರದ ಬಗ್ಗೆ ನಾವು ಒಂದು ಜನಕ್ಕೆ ಹೇಳಕ್ಕೆ ಹೊರಟಿದ್ವಿ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಯಾವುದೇ ಒಂದು ಸಿಗರೇಟನ್ನಾಗಲಿ ಡ್ರಿಂಕ್ಸನ್ನಾಗಲಿ ಇದನ್ನು ವೈಭವೀಕರಣ ಅಂತಂದನ್ನ ತೋರಿಸೋದಿಲ್ಲ. ಇದೇ ಅಲ್ಲ, ನಾವು ಯಾವ ಸಿನಿಮಾದಲ್ಲಿ ಅದಕ್ಕೆ ಎನ್ಕರೇಜ್ ಮಾಡೋದಿಲ್ಲ. ಇದನ್ನ ಬೇರೆ ರೀತಿಯಲ್ಲಿ ಈಗ ನೋಡಿದ್ರಲ್ವ, ಆ ಗತ್ತು ಆ ಇದರಲ್ಲಿ ಒಂದು ಜನನ
ಇನ್ಸ್ಪೈರ್ ಮಾಡಬೇಕೇ ಹೊರತು ಕೆಟ್ಟದಾಗಿ ಇಳಿಸೋದಕ್ಕೆ ಪ್ರಯತ್ನ ನಾವು ಮಾಡಬಾರ್ದು. ಹಾಗೆ ಈ ಕತೆ ಬರೀಲಿಕ್ಕೆ ನನಗೆ ಸುಮಾರು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ ಜನಗಳಲ್ಲಿ ಏನು ನಡೀತಾ ಇದೆ ಇವತ್ತಿನ ಪ್ರಪಂಚದಲ್ಲಿ ಅಂಥದನ್ನ ಜನಗಳಿಗೆ ತೋರಿಸ್ಬೇಕು. ಇವತ್ತೆಲ್ಲ ಎಷ್ಟೋ ಜನ ವಿದ್ಯಾವಂತರಿದ್ದಾರೆ, ಆದರೂ ಅವಿದ್ಯಾವಂತರು. ನಾನು ಯಾಕೆ ಅಂತ ಹೇಳ್ತೀನಿ, ಈ ಒಂದು ಡಾಕ್ಟ್ರುಗಳಾಗಲಿ ಒಂದು ಹೆಲ್ತ್ ಹೆಂಗೆ ಇಟ್ಕೋಬೇಕಂತ ಯಾರು ಇದು ಮಾಡ್ತಾರೆ, ರಿವೀಲ್ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಬಿಸ್ನೆಸ್ ನಿಂತು ಹೋಗುತ್ತೆ. ಈ ಸಮಾಜದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರಗಳು ಇವತ್ತೆಲ್ಲ ಏನೇನು ನಡೀತಾ ಇದೆ ಅದಕ್ಕೆಲ್ಲ ಕಾರಣ ಇದೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಎಲ್ಲ ಕೆಲವರು ನಮ್ಮ ಏನು ಅಧಿಕಾರಿಗಳು ನೌಕರರಿದ್ದಾರೆ, ಕೆಲವರು ಹೋಗ್ಬಿಟ್ಟು ಅಲ್ಲಿ ರೋಡ್ ಬೀದಿನಲ್ಲಿ ಹಿಡಿತಾರೆ, 100 ರೂಪಾಯಿ ತಗೊಂಡ್ರು, ಲಂಚ ತಗೊಂಡ್ರು ಅಂತ. ಅವ್ರ ಕಷ್ಟ, ಅವ್ರ ಕಣ್ಣೀರಾಗ್ತಾ ಇಲ್ಲ, ರಕ್ತ ಸುರಿಸ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ. ಅದನ್ನ ನಾನು ಈ ಕೆಲವೇ ದಿನಗಳ ನಂತರ ಅದನ್ನು ಏನು ನಡೀತಾ ಇದೆ ಅದನ್ನೆಲ್ಲ ಒಂದು ಈ ಮಾಧ್ಯಮದ ಚಿತ್ರಗಳ ಮೂಲಕ ಜನರಿಗೆ ತೋರಿಸ್ಬೇಕು. ನಾವು ಇನ್ಷಿಯಲ್ ಏನೋ 1000 ರೂಪಾಯಿ ತಗೊಂಡು ಓಟ್ ಹಾಕ್ತೀವಲ್ವ, ಅದರಿಂದ ಭ್ರಷ್ಟಾಚಾರ ಎಷ್ಟು ಬೆಳೀತಾ ಇದೆ ಅಂತ ನಾನು ಸಿನಿಮಾ ಮುಖಾಂತರ ನೆಕ್ಸ್ಟ್ ತೋರಿಸ್ತೀನಿ. ಅದೇ ರೀತಿ ಎಲ್ಲ ನಮ್ಮ ಜನಗಳಲ್ಲಿರ್ತಕ್ಕಂಥ ದ್ವೇಷ ಭಾವನೆ ಇವೆಲ್ಲ ಅರಿಬೇಕು. ಯಾರೋ ಇವತ್ತು ಒಂದು ಸ್ವಂತ ಲಾಭಕ್ಕೋಸ್ಕರ ಜನಗಳಲ್ಲಿ ದ್ವೇಷ, ಭೇದ, ಜಾತಿ ಭೇದಗಳನ್ನು ತುಂಬಿ ಇವತ್ತು ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ನಮ್ಮ ಜನಗಳಿಗೆ ಅರ್ಥ ಮಾಡ್ಕೊತಾ ಇಲ್ಲ. ಅದಕ್ಕೋಸ್ಕರ ಈ ಅರ್ಥ ಮಾಡ್ಕೊಂಡಿರೋದಕ್ಕೆ ವಿದ್ಯಾವಂತರನ್ನ ಅವಿದ್ಯಾವಂತರು ಅಂತ ಹೇಳ್ತಾ ಇದ್ದೀವಿ. ಹಿಂದೆ ಅವಿದ್ಯಾವಂತರಿದ್ರು, ಅವ್ರ ಆರೋಗ್ಯ ಹೆಂಗಿತ್ತು, ಒಬ್ಬೊಬ್ಬರಿಗೆ 8-10 ಜನ ಮಕ್ಳು ಇರ್ತಿದ್ರು. ಇವತ್ತು ಒಂದು ಇರೋ ಮಗುನ ಸ್ಕೂಲ್ಗೆ ಹೋಗಿ ಬಂದ್ರೆ ಕೈ ಕಾಲು ಹೊತ್ಬೇಕು ನಾವು. ಹಿಂದೆ ನಮ್ಮ ಕಾಲದಲ್ಲೆಲ್ಲ ನಾವು 2-3 ಕಿಲೋಮೀಟರ್ ನಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಇವತ್ತು ನಾವು ಎಲ್ಲಾದ್ರೂ ಒಂದು ಮಾರ್ಕೆಟ್ಗೆ ಬಂದು ನಡ್ಕೊಂಡು ಹೋದ್ರೆ ನಮ್ಮ ಮಕ್ಕಳುಗಳು ಬರಲ್ಲ, ಆಟೋ ಮಾಡೋ ಇಲ್ಲ ಕಾರ್ ತೆಗಿಯೋದು. ಇಂಥ ಪರಿಸ್ಥಿತಿ. ಇವತ್ತು ಅವ್ರ ಮುಂದೆ ಯಾವ ರೀತಿ ಬದುಕಬೇಕಂತ ನಾವು ಯಾರು ನಾವು ಅನುಭವಿಸಿರ್ತೀವಿ ನೋವು ಅವ್ರುಗಳು ತಿಳಿಸ್ಕೊಡ್ಬೇಕು. ಇವತ್ತು ದೊಡ್ಡವರು ಏನಿದೆ ಅವ್ರನ್ನ ತಿಳ್ಕೊಬೇಕನ್ನ ಒಂದು ಪ್ರಬುದ್ಧತೆ ಇವಾಗಿನ ಜನ್ರೇಷನ್ ಇಲ್ಲ. ಅವ್ರು ಆಗ ಮದುವೆ ಆಗ್ತಿದ್ದಾಗೆ ಅಪ್ಪ ಅಮ್ಮನ ಬೇರೆ ಕಡೆ ಕಳ್ಸೋದು, ದೂರ ಇಡೋದು. ಹಿಂಗಾಗಿ ಅವ್ರ ಅನುಭವಗಳನ್ನ 50-60 ವರ್ಷ ಏನು ಅವ್ರು ಜೀವನ ಮಾಡಿರ್ತಾರೆ ಒಂದೇ ದಿವಸ ಮಕ್ಕಳಿಗೆ ಹೇಳೋಕ್ಕಾಗಲ್ಲ. ಅದನ್ನ ಹೇಳಕ್ಕೆ ಅವಕಾಶನೂ ಕೊಡಲ್ಲ. ಗಲಾಟೆ ಮಾಡಿ ಕತ್ತಿಳಿದ ಆಚೆಗೆ ನುಗ್ಗೋದು. ಇವತ್ತು ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಮನೆಯಲ್ಲೂ ಓದಿರೋ ಮಕ್ಕಳುಗಳಾಗಲಿ ಹೆಂಡತಿಗಳಾಗಲಿ ಎಷ್ಟು ಗಲಾಟೆಗಳು ನಡೀತಾ ಇದ್ದಾರೆ. ಆ ಒಂದು ಏನು ಪರಿಸ್ಥಿತಿ ಇದೆ ಅದನ್ನ ಜನಗಳಿಗೆ ತೋರಿಸ್ಬೇಕು, ಪ್ರತಿಯೊಬ್ಬರು ಇದು ನೋಡಬೇಕು. ಹಾಗೆ ಇವತ್ತು ನೋಡಿ, ನಾವು ಹಿಂದೆ ಒಂದು 30 ವರ್ಷದ ಹಿಂದೆ, ನಾನು 20 ವರ್ಷ ನಾನು BBMPನೆಲ್ಲ ವರ್ಕ್ ಮಾಡ್ತಾ ಇದ್ದೆ. ಒಂದು ಮನೆ ಸುತ್ತ ಮರಗಳಿರ್ತಿತ್ತು, ಮನೆನೇ ಕಾಣ್ತಾ ಇರಲಿಲ್ಲ. ಇವತ್ತು ಮರಗಳೇ ಕಾಣ್ತಾ ಇಲ್ಲ, ಬರೀ ಮನೆನೇ ಇದೆ. ಇರೋ 4 ಮರ ಏನಾಗಿದೆ ಅಂದ್ರೆ ನೀವು ಹೋಗಿ ನೋಡಿ, ಹಿಂಗೆ ಒರೆಸಿದ್ರೆ ಒಂದು MM ಕೋಟ್ ಧೂಳು ಮುಚ್ಕೊಂಡಿದೆ. ಅದು ಎಲ್ಲಿ ಉಸಿರಾಡಬೇಕು, ನಮ್ಮ ಜನಗಳಿಗೆ ಎಲ್ಲಿ ಅದನ್ನ ಆಕ್ಸಿಜನ್ ಕೊಡಬೇಕು? ಅದು ಇರೋ 4 ಮರನೂ ಒಣಗೋಗ್ತಾ ಇದೆ, ಅದು ಕಾರ್ಬನ್ನೇ ಕುಡಿದು ಕಾರ್ಬನ್ನೇ ಬಿಡ್ತಾ ಇದೆ. ಹಂಗಾಗಿದೆ ಪರಿಸ್ಥಿತಿ. ಅದರಿಂದ ನಾವು ಈಗ ಮರಗಳನ್ನು ಬೆಳೆಸೋದಕ್ಕೆ ನಮ್ಮ ಜನಗಳಲ್ಲೇ ಒಂದು ವಿಶೇಷವಾದ ಅವರಿಗೆ ಒಂದು ಆಸಕ್ತಿ ತರಿಸ್ಬೇಕು. ನಮ್ಮ ದೇಶದಲ್ಲೇ, ವಿದೇಶಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ಅದ್ಭುತವಾದಂಥ ಕೆಲವು ರಾಜ್ಯಗಳಿದೆ, ಭೂಮಿನ ದೈವ ಭೂಮಿ ಅಂತ ನೆಲದ ಮೇಲೆ ಉಗ್ಗಕ್ಕೂ ಬಿಡಲ್ಲ, ಒಂದು ಎಲೆ ಮರದಿಂದ ಕೆಳಗೆ ನೆಲದ ಮೇಲೆ ಬಿಡೋಕ್ಕೂ ಬಿಡಲ್ಲ. ಇಡೀ ಏಷ್ಯಾದಲ್ಲಿ ಒಂದು 48 ಕಂಟ್ರೀಸ್ ಸೇರಿ ಏಷ್ಯಾ ಅಂತ ಹೇಳ್ತಿದ್ದೀವಿ. ಅದರಲ್ಲಿ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ ಅಂತ ಹೆಸರು ತಗೊಂಡಿದೆ. ದಟ್ ಇಸ್ ಮೌಲಿನಾಂಗ್ ಇನ್ ಮೇಘಾಲಯ. ಇನ್ನೊಂದು ರಾಜ್ಯ ಇದೆ ಸಿಕ್ಕಿಂ ಅಂತ, ಬರೀ ಜಸ್ಟ್ 200 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಇದೆ. ಆ 200 ಸ್ಕ್ವೇರ್ ಕಿಲೋಮೀಟರ್ಲಿ ಒಂದು ಕಸದ ಕಡ್ಡಿ ಏನಾದ್ರು ಒಂದು ಬೆಂಕಿಪಟ್ಟಣ ಅಥವಾ ಅಡಿಕೆಪಟ್ಟಣ ಚೀಟಿ ಏನಾದ್ರು ಹುಡುಕೊಟ್ಬಿಟ್ರೆ ನಾನು 1 ಲಕ್ಷ ರೂಪಾಯಿ ಹುಡುಕೊಟ್ಟರೆ ಕೊಡ್ತೀನಿ. ನಮ್ಮದೇ ದೇಶದಲ್ಲಿ ಇಂಥದ್ದೆಲ್ಲ ಇಟ್ಕೊಂಡು ನಾವು ನಮ್ಮ ಬೆಂಗಳೂರು ಕಸ ಕ್ಲೀನ್ ಮಾಡೋಕ್ಕೆ ಸಿಂಗಾಪುರ್, ದುಬೈ ಎಲ್ಲ ಹೋಗ್ತಾ ಇದ್ದಾರೆ. ಆದ್ರೂ ನಮ್ಮ ಕಸ ಖಾಲಿ ಆಗಲ್ಲ. ಯಾಕೆಂದ್ರೆ ಅದು ಖಾಲಿ ಮಾಡೋರು ಮಾಡಬೇಕಾಗಿಲ್ಲ, ನಮ್ಮ ಜನ ಮಾಡಬೇಕು, ನಮ್ಮ ಜನ ಅರ್ಥಕೋಬೇಕು. ಇದನ್ನೆಲ್ಲ ನಾನು ನೋಡಿ, ನನಗೆ ಚಾಮರಾಜನಗರದಿಂದ ಮಹಾರಾಷ್ಟ್ರದ ಬಾರ್ಡರ್ ತೊದಲವಾಗಿ ಅಂತ ವಿಲೇಜ್ ಅಲ್ಲಿವರೆಗೂ ನಾನು ಕೆಲಸ ಮಾಡಿದ್ದೀನಿ. ಈವನ್ ಬೆಂಗಳೂರು ಎಲ್ಲ ಕಡೆನೂ ನಾನು ಕೆಲಸ ಮಾಡಿದ್ರಿಂದ ಈ ಜನಗಳ ಜೊತೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀಜನಲ್ಲಿ ಏನೇನು ಕಷ್ಟಪಡ್ತಾ ಇದ್ದಾರೆ ಇವೆಲ್ಲ ನೋಡಿ ಅದ್ರ ಮೇಲೆ ನಾನೀಗ ಕಥೆನ ಮಾಡಿದ್ದೀನಿ ಮೇಡಮ್. ನಮ್ಮ ಜನಗಳಿಗೆ ಯಾವ ರೀತಿ ಸಂದೇಶ ಕೊಡಬೇಕು, ನಾವು ಏನೇ ಕಷ್ಟಪಟ್ರು ಮೊದಲನೇ ದಿವಸ ರಿಲೀಸ್ ಆಗಿದ್ದು ಮೊದಲನೇ ಶೋ ಇರುತ್ತಲ್ಲ, ಮಾರ್ನಿಂಗ್ ಶೋ, ಅಲ್ಲಿ ಜನಗಳಿಗೆ ರೀಚ್ ಆದ್ರೇನೆ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅವ್ರು ಒಪ್ಪೋದು, ಮತ್ತೆ ನಮ್ಮ ಕೈ ಹಿಡಿಯೋದು ಅಲ್ಲ. ಇದಕ್ಕೆ ಶ್ರುತಿ ಮೇಡಮ್ ಅವರು ಸಪೋರ್ಟ್ ಮಾಡಿ ಈ ಕತೆ ಕೇಳಿದ್ರು. ಕೇಳಿದ್ಮೇಲೆ ಅವರು ಮತ್ತು ಅವರ ಯಜಮಾನರು ನಾಗರಾಜ್ ಸರ್ ಅವರು ಕೂಡ ಈ ಕೇಳಿಬಿಟ್ಟು ಅವರು ನಮ್ಮ ಇದಕ್ಕೆ ಪ್ರಯತ್ನಕ್ಕೆ ಕೈ ಜೋಡಿಸಿದ್ರು. ಅದರಿಂದ ಇವತ್ತೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಯಾವುದೇ ರೀತಿಯಲ್ಲಿ ಒಂದು ಕಾಡಲ್ಲಿ ಯಾಕೆ ಹೋಗ್ತಾನೆ, ಮನುಷ್ಯರ ಮೇಲೆ ಬೇಜಾರ ಹೋಗ್ಬಿಡುತ್ತೆ. ಇವತ್ತು ನೀವು ನೋಡಿರ್ಬೋದು, ಇಲ್ಲಿ ಇಷ್ಟರಲ್ಲಿ ನಾವು ಯಾರನ್ನು ನಾವು ಒಬ್ಬರು ನಾವು ಒಳ್ಳೆಯದು ನನ್ನ ಸೇರಿ
ಒಳ್ಳೆಯದನ್ನು ಹೇಳ್ಕೊಳಕ್ಕಾಗಲ್ಲ. ಯಾವುದೋ ಟೈಮ್ ಯಾರಿಗೋ ಒಂದು ಮೋಸ ಮಾಡಬೇಕು, ಇಲ್ಲ ಸುಳ್ಳು ಹೇಳ್ಬೇಕು, ಏನೋ ಒಂದಾಗಿರುತ್ತೆ. ಅದರಿಂದ ಇನ್ನೊಬ್ರಿಗೆ ನೋವಾಗಿರುತ್ತೆ. ಅದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ ಇವತ್ತು. ಆ ಜನಗಳ ಮೇಲೆ ನೋವಾದಾಗ ಕಾಡಿಗೆ ಹೋಗ್ತಾನೆ. ಅಲ್ಲಿ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳು ಮನುಷ್ಯರಿಗಿಂತ ಮೇಲ ಕೀಳ, ಅಲ್ಲಿ ಅದನ್ನ ಅನುಭವ ಗೊತ್ತಾಗುತ್ತೆ. ಅದನ್ನ ಜನಗಳಿಗೆ ತೋರಿಸ್ಬೇಕು. ನಾವು ಪ್ರಾಣಿಗಳಿಗಿಂತ ಭಗವಂತ ನಮಗೆ ಬುದ್ಧಿ ಜ್ಞಾನ ಕೊಟ್ಟವನೇ ಅಂದರೆ ಅದಕ್ಕಿಂತ ನಾವು ವಿವೇಚನಾ ಪೂರ್ವಕವಾಗಿ ನಡ್ಕೋಬೇಕು. ಸಮಾಜ ಒಂದು ಒಳ್ಳೆ ರೀತಿಗೆ ತಗೊಂಡಿದ್ರೆ ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರತಿ ದಿವಸ ಕಷ್ಟಪಡ್ತೀವಿ. ಅವ್ರಿಗೆ ಒಂದು ಒಳ್ಳೆ ಸಮಾಜನ ಬಿಟ್ಕೊಡ್ಬೇಕು, ಒಳ್ಳೆ ಪರಿಸರ, ಒಳ್ಳೆ ಸಮಾಜನ ಬಿಟ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕತೆ ಮಾಡಿದ್ವಿ. ಕತೆ ಎಲ್ಲ ರಿವೀಲ್ ಮಾಡ್ಬಿಡ್ತಾ ಇದ್ದೀನಿ. ಇಲ್ಲ ಇಲ್ಲ ಸರ್, ಕತೆ ನಾನು ಇಲ್ಲೇ ಹೋಗೇ ಇಲ್ಲ. ಕತೆ ಬೇರೆ ತರ ಇದೆ. ಡೈರೆಕ್ಟ್ ನಿಮ್ಮ ಮುಖನೇ ನೋಡ್ತಾ ಕತೆಗೆ ಹೋಗೇ ಇಲ್ಲ ಸರ್. ಇದು ನನ್ ಬರೀ ಇಂಟ್ರಡಕ್ಷನ್ ಅಷ್ಟೇ. ನಾನು ಯಾರ್ಯಾರು ಏನೇನು ಯಾವ ಕಳಕಳಿಯಿಂದ ಯಾರಿಗೆ ಎಷ್ಟು ನಾನು ಜನಗಳಿಗೆ ಹೇಳ್ಬೇಕನ್ನೋದು ಹೇಳ್ತಾ ಇದ್ದೀನಿ. ಕತೆ ಬೇರೆನೇ ಇದೆ. ಅದೇ ಕತೆ ಪಾತ್ರಗಳಲ್ಲಿ ಹೋದಾಗ ಅದು ನೀವು ಅದು ಮೊದಲನೇ ದಿವಸ ಹೇಳಿದ್ನಲ್ಲ, ಫಸ್ಟ್ ಶೋ ನೋಡಿದಾಗಲೇ ಅದು ನನಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ. ಅದನ್ನು ಅಲ್ಲಿವರೆಗೂ ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಹೇಳಿಲ್ಲ. ಇಷ್ಟೊತ್ತು ಹೇಳಿದ್ದು ನನ್ನ ಸಮಾಜದ ಬಗ್ಗೆ ಇರ್ತಕ್ಕಂಥ ಕಳಕಳಿ. ನಮ್ಮ ಜನ ಮುಂದೆ ಒಂದು ಇವತ್ತೇನಾಗಿದೆ, ಎಲ್ಲರೂ ಬರೀ ದುಡ್ಡುಗೋಸ್ಕರ ಮಾನವೀಯತೆನ ಕಳ್ಕೊಂಡಿದ್ದಾರೆ. ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿ ನಡೀತಾ ಇದೆ. ಏನೋ ಸಣ್ಣ ಕಾಸಿನ ಆಸೆಗೋಸ್ಕರ ನಮ್ಮ ದೇಶನ ನಾಶ ಮಾಡಿದ್ರೆ ನಮ್ಮ ಮುಂದಿನ ಮಕ್ಕಳಿಗೆ, ಒಂದು ಪೀಳಿಗೆಗೆ ಒಳ್ಳೆ ದೇಶ, ಒಳ್ಳೆ ಪ್ರಕೃತಿನ ನಾವೆಲ್ಲಿ ಕೊಡಕ್ಕಾಗುತ್ತೆ? ಖಂಡಿತ. ಸರ್ ತುಂಬಾ ಭಾವನಾತ್ಮಕವಾಗಿ ಮಾತಾಡ್ತಿದ್ದಾರೆ. ಅವ್ರಿಗೆ ಸಾಮಾಜಿಕ ಕಳಕಳಿ ಅಂತ ಮಹತ್ವವಾಗಿದೆ ಅಂತ ಹೇಳ್ಬೋದು. ಸರ್, ನಿಮ್ ಸಿನಿಮಾಗಳನ್ನ ನೋಡಿದೀವಿ. ಈ ಸಿನಿಮಾ ಕೂಡ ಅಂತದ್ದೇ ವಿಶ್ವಾಸನ ಮೂಡಿಸ್ತಾ ಇದೆ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ನನಗೆ ಡೈರೆಕ್ಟರ್ ಕಥೆ ಯಾಕೆ ಹೇಳಿಲ್ಲ ಅಂತ ಇವಾಗ ಗೊತ್ತಾಯ್ತು. ನಿರ್ಮಾಪಕರು ತುಂಬಾ ಸ್ಪಷ್ಟವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಗೊತ್ತಿದ್ದು ಅನ್ಸುತ್ತೆ ಅವರಿಗೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಿರ್ಮಾಪಕರು ಮತ್ತೆ ಕಥೆ ಬರೆದಿರ್ತಕ್ಕಂಥ ರಾಜು ಸರ್. ಅದ್ರ ಹಿನ್ನೆಲೆಯಲ್ಲಿ ನನಗೆ ಅವರ ಕಾಳಜಿ ಅರ್ಥ ಆಯಿತು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಅಷ್ಟು ನೀಟಾಗಿ ನನಗೂ ಒಂದು ಒಳ್ಳೆ ಪಾತ್ರ ಇರುತ್ತೆ ಅನ್ನೋ ನಂಬಿಕೆ ಇದೆ. ನಮ್ಮ ನಿರ್ದೇಶಕರು ಹೇಳಿಲ್ಲ ಯಾವ ಪಾತ್ರ ಅಂತ. ಬಟ್ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ಕಲಾವಿದರು. ಈಗ ಯಾರೇ ನಿರ್ದೇಶಕರು ನಿರ್ಮಾಪಕರು ಬನ್ನಿ ಒಂದು ಪಾತ್ರ ಕೊಡ್ತೀವಿ ಅಂದ್ರೆ ಓಡಾಡ್ಬಿಡ್ತೀವಿ ನಾವು ಅಷ್ಟೇ. ಅವ್ರು ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ, ಒಳ್ಳೇದು ಮಾಡಿಸ್ತಾರೆ. ಇದುವರೆಗೂ ಮಾಡಿಸ್ಕೊಂಡ್ಬಂದಿರೋ ನಿರ್ಮಾಪಕರು ನಿರ್ದೇಶಕರು ಅದೇ ಥರ ಒಳ್ಳೆ ಪಾತ್ರ ಮಾಡಿಸ್ಕೊಂಡ್ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ತಿಕ್ಕಲ್ ರಾಮ ನನಗೆ ವಿಶೇಷ ಅನಿಸಿದ್ದೇನು ಅಂತಂದರೆ, ಟ್ರೈಲರ್ ಲಾಂಚ್ಗೆ ಚೇತನ್ ಸರ್ ಬಂದಿರೋರು ನೋಡಿ. ಅಲ್ಲಿ ವಿಷಯಗಳೇ ತಿಕ್ಕಲಾಗಿದೆ. ಸೊ ಅಂದರೆ ಯಾರು ಒಬ್ಬ ಮನುಷ್ಯ ಆಳವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾನೋ, ಸರಿ ಹೇಳ್ದಂಗೆ ಅದು ತಿಕ್ಕಲು ಅನಿಸುತ್ತೆ, ಹುಚ್ಚು ಅನಿಸುತ್ತೆ. ಸೊ ಅಂತ ನೀವು ಹೇಳ್ದಂಗೆ ಬಸವಣ್ಣನೇ ನಾವು ಹುಚ್ಚು ಅಂದ್ವಿ. ಸೊ ಹಂಗೆ ವಿಚಾರಗಳು ಆಳವಾಗಿ ಹೋದಾಗ ಹಂಗೆ ಅನಿಸುತ್ತೆ. ಸೊ ಅಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಆಧ್ಯಾತ್ಮಿಕವಾಗಿ ಅವರು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಚೇತನ್ ಸ್ಟಾರ್ ಕೈಯಲ್ಲಿ ಇದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಸೊ ಹಾಗೆ ಎಲ್ಲ ತಿಳಿದಿರ್ತಕ್ಕಂಥವ್ರು ನೋಡಿ, ಬಡವ್ರ ಮಕ್ಕಳು ಬೆಳೆಸೋಕ್ಕೆ ಶುರು ಮಾಡಿರೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಆಮೇಲೆ ಒಬ್ಬ ವಿಘ್ನೇಶ್ವರನ ಪೂಜೆ ಮಾಡಿಬಿಟ್ಟು ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ. ಇವತ್ತು ಷಣ್ಮುಖ ಸರ್ ಮುಂದೆ ಇಟ್ಕೊಂಡು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಳ್ಳೊಳ್ಳೆ ಕಲಾವಿದರನ್ನ ಕಾರ್ಯಕ್ರಮಕ್ಕೆ ಹಾಕೊಂಡಿದ್ದಾರೆ. ಕಲಾವಿದರು ಯಾವಾಗಲೂ ಒಳ್ಳೆಯವರೇ ಆಗಿರ್ತಾರೆ, ಒಳ್ಳೊಳ್ಳೆ ಕಲಾವಿದರಲ್ಲ. ಕಲಾವಿದರ ಮನಸ್ಸು ಯಾವಾಗಲೂ ಒಳ್ಳೇದಾಗಿರುತ್ತೆ ಅಂತ ನೋಡಿದ್ವಿ. ಎಕ್ಸಾಂಪಲ್ ಏನಂತಂದರೆ, ಇಲ್ಲಿ ನೋಡಿ ಮಿತ್ರ ಸರ್ ಕೂತಿದ್ರು, ಸಂಗೀತ ಮೇಡಮ್ ಅವ್ರು ಕೂತಿದ್ರು. ಸೊ ಮುಂದೆ ಬರೋ ಕಲಾವಿದರಿಗೆ ಅವ್ರು ಸೀಟ್ ಬಿಟ್ಕೊಡೋರು. ಸೊ ಅಂದರೆ ಅಂಥ ಒಳ್ಳೆಯ ಮನಸ್ಥಿತಿ ಇರೋ ಎಲ್ಲ ಕಲಾವಿದರನ್ನೇ ಸೊ ಇವತ್ತು ನಿರ್ದೇಶಕರು ಒಗ್ಗೂಡಿಸಿದ್ದಾರೆ. ಎಲ್ಲರೂ ಜೊತೆಗಿದ್ದೀವಿ. ಸೊ ಇಂಥ ನನಗೂ ಒಂದು ಒಳ್ಳೆ ಪಾತ್ರ ಇದೆ ಅನ್ನೋ ನಂಬಿಕೆ ಇದೆ. ಈ ಪರಿಸರದ ಕಾಳಜಿ ಬಗ್ಗೆ ಮಾಡತಕ್ಕಂಥ ಚಿತ್ರ ಒಂದು ಒಳ್ಳೆ ಕಂಟೆಂಟ್ ಇದೆ ಅನ್ನೋ ಭರವಸೆ ನನಗೆ ಬಂದಿದೆ. ಹಾಗಾಗಿ ಈ ಚಿತ್ರದಲ್ಲಿ ಕಸ ಗುಡಿಸೋ ಪಾತ್ರ ಕೊಟ್ಟರು ನಾನು ಮಾಡಕ್ಕೆ ಹಿಡಿದಿದ್ದೀನಿ. ಯಾಕಂದರೆ ಪರಿಸರ ಕಾಳಜಿ ಮಾಡಿದರೆ ಚಿತ್ರಕ್ಕೆ ಒಳ್ಳೇದಾಗಲಿ, ವಿಶೇಷವಾಗಿ ನನಗೂ ಒಳ್ಳೇದಾಗಲಿ. ಧನ್ಯವಾದಗಳು. ಹೋಗಿದ್ದು ಅದರಿಂದ ಒಂದು ಸ್ವಲ್ಪ ನಮ್ಮ ಡಿಚಿಕ್ಲಿಗೆ ಜೂನಿಯರ್ ಪ್ರಮೋಟ್ ಮಾಡಬೇಕಾಗಿತ್ತು, ಹೋಗಿ ಬಂದು ಲೇಟ್ ಆಯಿತು. ಸೊ ಈಗೆಲ್ಲ ಇಲ್ಲಿ ಸೇರುವಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಸರ್ ಚೇತನ್ ಸರ್, ಆ ದಿನಗಳಲ್ಲೇ ನೋಡಿದ್ದು ನಿಮ್ಮದು ತುಂಬ ಚೆನ್ನಾಗಿತ್ತು ಸರ್. ವೆಂಕಟೇಶಣ್ಣ ಬಡವ್ರ ಮಕ್ಕಳು ಬೆಳೆಸುವಂಥ ಒಳ್ಳೆ ಗುಣ ಇರುವಂಥವ್ರು ನಮ್ಮ ಪ್ರೊಡ್ಯೂಸರು. ಹಾಗೆ ನಮ್ಮ ರಾಜವೀರ್ ಸರು ಕತೆ ಮಾಡಿದ್ದಾರೆ. ಸೊ ನಮ್ಮ ಡೈರೆಕ್ಟ್ರು ಮಂಜು ಕವಿ ಸರು ಈಗ ಬಡವ್ರ ಮಕ್ಕಳು ಮನೆ ತಾವಿಂದ ಹಿಡಿದು ಈಗ ಒಂದು ಸ್ವಲ್ಪ ಈಗ ಇಲ್ಲಿ ತಿಕ್ಲು ರಾಮ ಗಂಟು ಜೊತೆಲೇ ಅವರೇ. ಸೊ ಅದಾದ್ಮೇಲೂ ಜೊತೆಲೇ ಇರ್ತಾರೆ, ಫೋನ್ ಮಾಡ್ತಾರೆ. ಎಷ್ಟೊತ್ತಂದ್ರೆ ಅದ್ರಲ್ಲಿ ಮಾಡೋದು ಬರೀ ಸಿನಿಮಾದ, ಅಣ್ಣ ಅದು ಮಾಡ್ಬಿಡೋದು, ಅಣ್ಣ ಇದು ಮಾಡೋದು, ಅಣ್ಣ ಮೊದಲು ಬಾ ಸಿಗು ಆಮೇಲೆ ಮಾಡೋಣ ಅಂತೀನಿ. ಸುಮ್ಮನೆ ಮಾಡ್ಬಿಟ್ಟು ಅದು ಮಾಡೋದು ಇದು ಮಾಡೋ ಅಂತ ಇರ್ತಾರೆ. ಸೊ ಅದು ನಾವು ಅನ್ಕೋಬೋದು, ಈ ವಯ್ಯ ಏನು ಫೋನ್ ಮಾಡಿ ಅದು ಮಾಡೋಣ ಇದು ಮಾಡೋಣ ಅಂತ ಯಾವ್ದು ಮಾಡೋಣ ಅಂತ ಅನ್ಕೋಬೋದು. ಬಟ್ ಇಲ್ಲ, ಅವ್ರು ಥಿಂಕು ಎನಿ ಟೈಮ್ ಬರೀ ಶೂಟ್ ಅದು ಮಾಡೋಣ, ಆ ಪ್ರಾಜೆಕ್ಟ್ ಮಾಡೋಣ, ಇಲ್ಲ ಬಾ ನಾವು ಒಂದು ಸಾಂಗ್ ಮಾಡೋಣ ಅಂದರೆ ಕಲಾವಿದರಿಗೆ ಯಾವಾಗಲೂ ಕೆಲಸಗಳನ್ನು ಕೊಡ್ತಾ ಇರಬೇಕು ಅನ್ನೋದು ಅವ್ರ ಭಾವನೆ. ನಾವು ಆಯ್ತು ಅಣ್ಣ ಅಂತ ಹೇಳ್ತೀವಿ. ಸೊ ಇನ್ನೊಂದು ಖುಷಿ ವಿಚಾರ ನೋಡಿ, ನಮ್ಮ ಮಂಜಣ್ಣ ಥ್ಯಾಂಕ್ಸ್ ಹೇಳ್ಬೇಕು ನೋಡಿ, ಪ್ರೊಡ್ಯೂಸರ್ಗೆ ಹೀರೋಯಿನ್ ಥರ ಇರೋದು ತಂದ್ಬಿಟ್ಟವ್ರೆ.
ಹಸ್ಬೆಂಡ್ ಅಣ್ಣ ಮಾಮೂಲಿ ಮೇಡಮ್ ನಂತರ ಮೇಡಮೇ ನೀವು ಹಸ್ಬೆಂಡ್ ಇದ್ದಾರೆ. ನಮ್ಮ ಜಗಣ್ಣವರಾಗಲಿ ಶ್ರುತಿ ಮೇಡಮ್ ಅವರಾಗಲಿ ಒಂದು ಒಳ್ಳೆ ಪ್ರಾಜೆಕ್ಟ್ನ ನಾವು ತರಲೇಬೇಕು, ಕರ್ನಾಟಕ ಕೊಡಬೇಕು ಅಂತ ಕೈ ಹಾಕಿದ್ದಾರೆ. ಸೊ ತಿಕ್ಲು ರಾಮ, ನಮ್ಮ ಇವರು ಹೇಳ್ದಂಗೆ ನಮ್ಮ ರಾಜೀವ್ರಾವ್ ಸರ್ ಹೇಳಿದ್ರು, ಬುದ್ಧ ಮತ್ತು ವಿವೇಕಾನಂದ ಸ್ವಾಮಿಗಳೆಲ್ಲರೂ ನೀವು ಎಕ್ಸಾಂಪಲ್ ಕೊಟ್ರಿ. ಸೊ ನಮ್ಮಪ್ಪ ಯಾವಾಗಲೂ ಬೈತಿದ್ರು ತಿಕ್ಲು ನನ್ನ ಮಗನೇ ಅಂತ, ಕೋಪ ಮಾಡ್ಕೊಳ್ಳಿ. ಈಗ ನಾನು ಹೇಳ್ತೀನಿ ಬೈ ಬಾಯಿಗೆ ಬಂದ ತಿಕ್ಲು ಅಂತ ಬೈ. ಯಾಕೆಂದ್ರೆ ಬುದ್ಧ ವಿವೇಕಾನಂದ ಆ ಮಟ್ಟಕ್ಕೆ ನನ್ನ ನೋಡ್ತಾ ಇದ್ದ ನಮ್ಮ ಅಪ್ಪ ಅನಿಸ್ತು. ದೊಡ್ಡವರಾದ್ಮೇಲೆ ರಾಮ ಆಗಿದ್ದಾರೆ. ರಾಮ ನೋಡಿ, ರಾಮ ಅಂದ್ರೆ ನೋಡಿ ಕೃಷ್ಣನ್ ತರ ಬಾ ಅಂತ ಅಣ್ಣ ಕೂತ್ಕೊಂಡು ಕೃಷ್ಣನೂ ಆಗ್ಬೋದಲ್ಲ. ಸೊ ತಿಕ್ಲು ರಾಮ ಇದರಲ್ಲಿ ಇನ್ನಷ್ಟು ಫನ್ ಇದ್ದೇ ಇರ್ತದೆ. ನಗ್ತಾ ಇದ್ದೀರಾ? ಈಗಲೇ ಎಷ್ಟು ನಗ್ತಾ ಇದ್ದೀರಿ. ಸೊ ಇನ್ನಷ್ಟು ಫನ್ ಇರುತ್ತೆ. ತಿಕ್ಲು ರಾಮ ಆದಷ್ಟು ಬೇಗ ತೆರೆ ಮೇಲೆ ಬರಲಿ. ಸೊ ಮಂಜು ಸರ್, ಸ್ವಾಮಿ ಶರಣ ಸುವಾಕಿಲಿ ಕೈ ಮುಗಿತೀನಿ. ಸೊ ಒಳ್ಳೇದಾಗಲಿ ತಿಕ್ಲು ರಾಮ ಟೀಮ್ಗೆ. ಧನ್ಯವಾದ. ಒಳ್ಳೆ ದಿನ ಸಿಗುತ್ತೆ ಅಂತ ನನಗೆ ಕಾರಣ ಬಂದಾಗ ಗೊತ್ತಾಗಿದ್ದು. ಯಾಕೆಂದರೆ ಯೂಟ್ಯೂಬಲ್ಲಿ ನಾನು 2011 2021ವರೆಗೂ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ಅವತ್ತು 2011 ಬೇಜಾರು ಮಾಡ್ಕೊಳ್ಳೋದು 2021ಗೆ ಒಂದಷ್ಟು ಜನ ಮಾತಾಡ್ಸೋಕ್ಕೆ, ಫೋಟೋ ತಗೊಳ್ಳೋದಕ್ಕೆ ಹೇಳಿದರು. ನಮ್ಮ ಮಂಜು ಕವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮಂಥ ಕಲಾವಿದರನ್ನ ಒಟ್ಟುಗೂಡಿಸಿ ಸಿನಿಮಾ ಮಾಡ್ತಿದ್ದಾರೆ. ರಾಜೀವ್ ಸರ್ ನಮಸ್ಕಾರ, ಥ್ಯಾಂಕ್ ಯು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಇವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸಿದ್ದು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮದವರಿಗೆ ಮತ್ತು ಇಲ್ಲಿ ಸೇರಿರೋ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆಕ್ಚುಲಿ ನಾನು ಇಲ್ಲಿ ಬರೋವರೆಗೂ ನಾನು ಇದರಲ್ಲೊಂದು ಪಾತ್ರ ಮಾಡ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಸೊ ಏನು ಪಾತ್ರ ಅದೆಲ್ಲ ನನಗೆ ಮಂಜು ಸಾರ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎನಿವೆ, ಆಲ್ ದ ವೆರಿ ಬೆಸ್ಟ್ ಟು ತಿಕ್ಲು ರಾಮ. ಸೊ ಹೇಳೋದೇನು ಬೇಕಾಗಿಲ್ಲ, ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ, ಮೈಕ್ ಫಸ್ಟ್ ಅಲ್ಲಿ ಬಂದ್ರೆ ಇರೋ ಬರೋದೆಲ್ಲ ಏನಾದ್ರು ಹೇಳ್ಬೋದು. ಬಟ್ ಇವತ್ತು ಮೈಕ್ ಫಸ್ಟ್ ಬಂದಿದ್ರು ನಾನೇನು ಹೇಳಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ನನಗೆ ಏನೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಸೊ ಆಲ್ ದ ವೆರಿ ಬೆಸ್ಟ್ ಮಂಜು ಸರ್. ಚೇತನ್ ಸರ್, ನಾನು ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್. ಬಿಕಾಸ್ ವಾಟ್ ಎವರ್ ನೀವೇನು ಕೆಲಸಗಳು ಮಾಡ್ತೀರಾ ಆಲ್ವೇಸ್ ಒಂದೊಂದು ಲೈಕ್ ಕೊಡ್ತಾನೆ ಇರ್ತೀನಿ. ತುಂಬ ಅಂದರೆ ಸಮಾಜನ ಎದುರಾಕೊಂಡು ಕೆಲವು ಕೆಲಸಗಳನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಬಟ್ ಯು ಆರ್ ಡೇರಿಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಈ ವರ್ಷ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ ಭಗವಂತನಿಗೆ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಪ್ರಿಯಾ ಮೇಡಮ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಕವಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟು ನ್ಯೂ ಇಯರ್, ಲೈಕ್ ನಮಗೆ ನ್ಯೂ ಇಯರ್ ಫಸ್ಟ್ ಫೆಸ್ಟಿವಲಲ್ಲೇ ಒಂದು ಒಳ್ಳೆ ಮೂವಿ ಲಾಂಚ್ ಮಾಡ್ತಾ ಇದ್ದಾರೆ. ತಿಕ್ಲು ರಾಮ ನಾನು ಕೇಳಿದೆ TF7 ಅಂದ್ರೆ ಏನು ಅಂತ ಕೇಳಿದೆ. ಸೊ ಸಸ್ಪೆನ್ಸ್ ಅಲ್ಲೇ ಗೆಸ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನೇನೋ TNC ಏನೋ ಇಟ್ಕೊಂಡಿರ್ತಾರೆ ಏನೋ ಅಂದ್ಕೊಂಡೆ. ಬಟ್ ಇದು ಸರಿ ಹೇಳಿದಾಗೆ ಫನ್ನಿ ಅಲ್ಲ, ಒಂದು ಸೀರಿಯಸ್ ಕ್ಯಾರೆಕ್ಟರ್ ಅನ್ಕೋತೀನಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಮಂಜು ಕವಿ ಸರ್. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ನಾನು ಇಷ್ಟು ದಿನ ನೋಡಿದ ಪ್ರೆಸ್ ಮೀಟಲ್ಲಿ ನಾನು ಒಂದು 25-30 ವರ್ಷದಿಂದ ಇಂಡಸ್ಟ್ರಿ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ನಿರ್ಮಾಪಕರಿಗೆ ಯಾರು ಬೇಕು ಮತ್ತು ನಿರ್ಮಾಪಕರ ಜೊತೆ ಯಾರು ಬೇಕು ಇವ್ರನ್ನ ಮಾತ್ರ ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ತುಂಬ ದಿನದ ಮೇಲೆ ನಮ್ಮ ಮಂಜು ಕವಿಯವರು ಟೆಕ್ನಿಷಿಯನ್ನ ಎಲ್ಲರೂ ನಮ್ಮ ಮೇಲೆ ಬನ್ನಿ ಅಂತ ಕರೆದ್ರು. ನಿಜವಾಗ್ಲೂ ನಿಮಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ನಿಜವಾಗ್ಲೂ ತುಂಬ ವರ್ಷಗಳ ಮೇಲೆ ನಾನು ನೋಡಿದ್ದು. ನಿರ್ಮಾಪಕರು ಅನ್ನೋದಾದ್ರು ನಾವು ಅದನ್ನು ಒಪ್ಕೊತೀವಿ, ಬಟ್ ಟೆಕ್ನಿಷಿಯನ್ಗೆ ನೀವು ಕೊಟ್ಟಿದ್ದು ಗೌರವ ಆಯ್ತಲ್ಲ, ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತೀನಿ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.